शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ओम नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम व्यासं वसिष्ठनप्तारं सत्ते पौत्रमकल्मषं परासजात्मजं वन्दे सुखतातं तपोनिधिं। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ನಾವು ಭಾಗವತ ಶ್ರವಣವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ನಾವು ಸಂದರ್ಭೋಚಿತವಾಗಿ ಹಿಂದಿನ ಉಪದೇಶ ಆ ವಿದುರನ ವೈರಾಗ್ಯದ ಮಾತುಗಳನ್ನ ಕೇಳಿದಂತ ಧೃತರಾಷ್ಟ್ರ ಮತ್ತೆ ಗಾಂಧಾರಿಯರು ತಕ್ಷಣನೇ ತನ್ನ ಅಂತ್ಯಕಾಲದಲ್ಲಿ ಆಪ್ತವಾದ ನಮಗೆ ಉಚಿತವಾದ ಸಲಹೆಯನ್ನು ಕೊಟ್ಟಂತ ಆ ನಾರದರ ಆ ಮಾತನ್ನ ಕೇಳಿ ಹೊರಟೋಗ್ತಾರೆ. ಯಾವಾಗ ಅವರು ಈ ನಿರ್ಧಾರವನ್ನು ತೆಗೆದು ಹೊರಟ್ರೋ ಧರ್ಮರಾಯ ಎಂದಿನಂತೆ ತನ್ನ ನಿತ್ಯ ಕರ್ಮಾದಿಗಳನ್ನ ಮುಗಿಸಿ ದಾನ ಧರ್ಮಾದಿಗಳೆಲ್ಲ ಮಾಡಿ ತನ್ನ ತಂದೆ ತಾಯಿಗಳಿಗೆ ಸ್ವರೂಪರಾಗಿರ್ತಕ್ಕಂಥ ತನ್ನ ಚಿಕ್ಕಪ್ಪ ವಿದುರರನ್ನ, ತನ್ನ ದೊಡ್ಡಪ್ಪ ಧೃತರಾಷ್ಟ್ರನ್ನ, ದೊಡ್ಡಮ್ಮ ಗಾಂಧಾರಿಯನ್ನ, ತನ್ನ ತಾಯಿ ಕುಂತಿ ಇವರ ನಮಸ್ಕಾರ ಮಾಡ್ಲಿಕ್ಕೋಸ್ಕರ ಬಂದು ನೋಡ್ತಾನೆ. ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ತುಂಬಾ ವ್ಯಥೆ ಪಡ್ತಾನೆ. ಅಯ್ಯೋ, ಅಲ್ಲಿದ್ದಂತ ಸಂಜಯನನ್ನ ಕುರಿತು ಕೇಳ್ತಾನೆ. ಈ ಕಣ್ಣು ಕಾಣದೇ ಇರುವಂತ ಸಮಯದಲ್ಲಿ ಈ ಕತ್ತಲಿನಲ್ಲಿ ಎಲ್ಲಿ ಹೊರಟೋದ್ರು ಅಂತ ತುಂಬಾ ಪ್ರಲಾಪ ಮಾಡ್ತಕ್ಕಂಥ ವಿಚಾರಗಳನ್ನ, ತುಂಬಾ ದುಃಖ ಪಡ್ತಕ್ಕಂಥ ವಿಚಾರಗಳನ್ನ ನಾವು ಪೂರ್ಣ ಸವಿವರವಾಗಿ ತಿಳ್ಕೊಂಡ್ವಿ. ನಾವು ನನ್ನ 101 ಮಕ್ಕಳನ್ನ, ನನ್ನ ಬಂಧು ಬಾಂಧವರನ್ನ ನಾನು ಅಂದ್ರೆ ಈ ಧರ್ಮರಾಯನ ಈ ರಾಜ್ಯ ದಾಹದಿಂದ ಎಲ್ಲ ಬಂಧುಗಳನ್ನ ಕೊಂದಂತ ಇವರ ಹಂಗಲ್ಲಿ ಇರಬಾರ್ದು ಅಂತ ಏನಾದ್ರು ಅಂದ್ರೆ ಯಮುನಾ ನದಿಗೆ ಬಿದ್ದು ಏನಾದ್ರು ಪ್ರಾಣ ಕಳ್ಕೊಂಡ್ಬಿಟ್ರ ಹಾಗೆ ಹೀಗೆ ಅಂತ ತನ್ನ ಮನಸ್ಸಿನ ಭಾವನೆಗಳೆಲ್ಲವನ್ನು ಕೂಡ ಧರ್ಮರಾಯ ಹೇಳ್ತಾ ಆ ವೃದ್ಧ ರಾಜ ಗಾಂಧಾರಿ ಮಹಾತ್ಮ ವಿದುರ ಅರಮನೆಯಿಂದ ಹೊರಟೋಗಿದ್ದಾರೆ. ನನಗೆ ವಿಚಿತ್ರವಾಗಿ ತೋರ್ತಾ ಇದೆ. ಅವ್ರು ಯಾರೋ ತಿಳಿಯದಂತೆ ಹೊರಟೋಗೋದಕ್ಕೆ ಕಾರಣ ಏನು
ಬಹುಕಾಲ ಒಂದೇ ಸ್ಥಳದಲ್ಲಿ ಅಂದ್ರೆ ಇವರ ಪೋಷಣೆ ಮಾಡ್ಕೊಂಡಿದ್ದಂತ ನನಗೂ ಹರಿಬಿದ್ದಂಗೆ ಹೋದ್ರಲ್ಲ ಅಂತ ಸಂಜೆಯನ್ನು ಕೂಡ ತುಂಬಾ ವೇದನೆ ಪಡ್ತಾ ಇರ್ತಾರೆ. ಆ ಸಮಯಕ್ಕೆ ಸರಿಯಾಗಿ ದೇವ ಋಷಿಗಳಾದಂತ ತುಂಬುರರು ಮತ್ತೆ ನಾರದರು ಅವರಿಬ್ರು ದೈವ ಅನುಗ್ರಹದಿಂದ ತ್ರಿಲೋಕ ಸಂಚಾರಿಗಳು ಆ ಧರ್ಮರಾಯನ ಆ ತಕ್ಷಣನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ತನ್ನ ತಮ್ಮಂದಿರೊಡನುಗೂಡಿ ಆ ನಾರದರನ್ನ ಎದುರುಗೊಂಡು ಅವರಿಗೆ ಆರ್ಘ್ಯ ಪಾದ ಆಚಮನಾದಿಗಳನ್ನು ಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸಿ ಅವರನ್ನ ಕೂರಿಸಿ ತನ್ನ ಮನಸ್ಸಿನಲ್ಲಿದ್ದಂತ ಈ ಏನಿದೆ ದೊಡ್ಡಪ್ಪ ದೊಡ್ಡಮ್ಮ ವಿದುರ ಕಾಣದೇ ಇರತಕ್ಕಂಥದ್ದನ್ನ ಎಲ್ಲಾದ್ರೂ ಗಂಗೆಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿದ್ರೋ ಅಥವಾ ಏನಾಗಿದ್ದಾರೆ ಅಂತ ನೀವು ತ್ರಿಕಾಲ ಜ್ಞಾನಿಗಳದಂತ ತ್ರಿಲೋಕ ಸಂಚಾರಿಗಳು ಆದಂತ ತಾವು ಅವ್ರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ನಮ್ಗೆ ತಿಳಿಸಿ ಸಮಾಧಾನ ಮಾಡಿ ಅಂತ ತುಂಬುರರು ಮತ್ತೆ ನಾರದರ ಹತ್ರ ವಿನಂತಿ ಮಾಡ್ಕೊಳ್ತಾನೆ, ಪ್ರಾರ್ಥಿಸ್ಕೊಳ್ತಾನೆ ಧರ್ಮರಾಯ. ನಾರದರು ಈ ಮಾತನ್ನು ಕೇಳಿ ಹೇಳ್ತಾ ಇದ್ದಾರೆ, ಧರ್ಮಪುತ್ರ ಧೃತರಾಷ್ಟ್ರಾದಿ ಅವರಿಗಾಗಿ ನೀನೇಗ್ ಚಿಂತಿಸ್ತಾ ಇದ್ಯಾ? ಲೋಕದಲ್ಲಿ ಯಾರಿಗಾಗಿ ಯಾರೂ ಚಿಂತಿಸೋದಿಲ್ಲ. ಈ ಲೋಕದಲ್ಲಿರುವ ಸಕಲ ಪ್ರಾಣಿಗಳು ಸರ್ವ ಸ್ವತಂತ್ರರು, ಸರ್ವಂತರ್ಯಾಮಿಯ ಆ ಈಶ್ವರ ಅಧೀನರಾಗಿದ್ದಾರೆ. ಆತನ ಆಜ್ಞಾಬದ್ಧರಾಗಿ ನಡ್ಕೋಬೇಕು. ಮನುಷ್ಯ ಮಾತ್ರದವರು ನೀವೇ ಅಲ್ಲ, ಲೋಕಪಾಲಕರಾದಿಯಾಗಿ ಅಂದ್ರೆ ಎಲ್ಲರ ಈ ಸೃಷ್ಟಿಗೆ ಮನುಷ್ಯ ಮಾತ್ರ ಅಲ್ಲ, ಪಶು ಪಕ್ಷಿ ಪ್ರಾಣಿ ದೇವತೆಗಳು ಆ ಮಹಾಮಹಿಮನಿಗೆ ಕಿಂಕರರಾಗಿ ನಡ್ಕೋಬೇಕು. ಅಂದ್ರೆ ಅವನ ಅಧೀನದಲ್ಲಿ ಭಗವಂತನ ಆಜ್ಞಾನುಸಾರ ನಡೆಯುತ್ತೆ ಸೃಷ್ಟಿ. ಭಗವಂತ ಮಕ್ಕಳು ಆಟದಲ್ಲಿ ತಮ್ಮ ಇಷ್ಟಾನುಸಾರವಾಗಿ ಆಟದ ಸಾಮಾನುಗಳನ್ನು ಉಪಯೋಗಿಸುವಂತೆ ಮನುಷ್ಯರಲ್ಲಿ ಸಂಬಂಧ ಬಾಂಧವ್ಯಗಳನ್ನ ಕಲ್ಪಿಸಿ ಯಾರಿಗೂ ಗೋಚರವಲ್ಲದ ತನ್ನ ಮಾಯಾಪಾಶದಿಂದ ಎಲ್ಲರನ್ನು ಮೋಹಗೊಳಿಸಿ ಬಂಧನದಲ್ಲಿಟ್ಟಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಇದಕ್ಕಾಗಿ ತಿಳುವಳಿಕೆ ಇರ್ತಕ್ಕಂಥ ಜ್ಞಾನಿಗಳು ಮೋಹಗೊಳ್ಳಬಾರ್ದು. ಈ ಲೋಕವನ್ನು ನೀನು ನಿತ್ಯ ಅಂದ್ರೆ ಯಾವಾಗಲೂ ಶಾಶ್ವತವಾಗಿದೆ ಅಂತ ಅನ್ಸಿದ್ರು ಕೂಡ ಅದು ನಿತ್ಯದಂತೆ ಕಂಡ್ರೂ ಕೂಡ ಅದು ನಿತ್ಯ. ನೀನು ನಿತ್ಯ ಇದು ಯಾವಾಗಲೂ ಹೀಗೆ ಇರುತ್ತೆ ಅಂತ ತಿಳಿಯೋದಾದ್ರೂ ಕೂಡ ಈಗ ನೀನು ಅದಕ್ಕೆ ಯೋಚನೆ ಮಾಡ್ಬೇಕಾಗಿಲ್ಲ. ಕಾರಣ ಅದು ಲೋಕವು ಅನಿತ್ಯವಂತ ಎಣಿಸಿದ್ರೂ ಕೂಡ ಅದಕ್ಕಾಗಿ ನೀನು ವ್ಯಥೆ ಪಡಬೇಕಾಗಿಲ್ಲ. ಅವರ ಪಾಂಚಭೌತಿಕ ದೇಹಗಳು ಎಂದಿದ್ರೂ ಒಂದಲ್ಲ ಒಂದು ದಿನ ಕಣ್ಮರೆಯಾಗತಕ್ಕಂಥದ್ದೇ. ಆದ್ರಿಂದ ಪರಸ್ಪರ ವಿರುದ್ಧಗಳಾದ ಈ ವಿಚಾರವಾಗಿ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಯಾರಿಗಾಗಿ ಚಿಂತೆ ಮಾಡ್ತಾ ಇದೀಯಾ? ಇದಕ್ಕೆ ಕಾರಣ ನಿನ್ನಲ್ಲಿ ನೀನು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವೇ ಕಾರಣ. ಅದನ್ನ ಮೊದಲು ತ್ಯಜಿಸು. ಎಲ್ರೂ ಅಷ್ಟೇ, ಇದು ನಮಗೂ ಕೂಡ ನಾರದರು ಹೇಳ್ತಕ್ಕಂಥ ತತ್ವ ಮತ್ತೆ ಸತ್ವ ಗುಣವನ್ನ ಅರ್ಥ ಮಾಡ್ಕೋಬೇಕು. ಯಾರಿಗಾಗಿ ಯಾರೂ ಚಿಂತಿಸ್ಬೇಕಾಗಿಲ್ಲ. ಪ್ರತಿಯೊಬ್ಬರ ಚಿಂತೆಯನ್ನು ಅದೊಂದು ನಾವ್ ಹೇಳ್ತೀವಲ್ಲ, ಚಿಂತ್ಯಾಕೆ ಮಾಡುತ್ತೀಯೇ ಚಿನ್ಮಯನಿದ್ದಾನೆ. ನಮ್ಮೆಲ್ಲರ ಅವರನ್ನ ನಿಮ್ಮನ್ನ ನಮ್ಮನ್ನ ಎಲ್ಲ ನೋಡ್ಕೊಳ್ತಕ್ಕಂಥ ಒಬ್ಬ ಚಿನ್ಮಯ ಮೂರ್ತಿ ಇರ್ತಕ್ಕಂಥ ಅವನಿದ್ದಾನೆ. ಇದಕ್ಕೆ ನಿನ್ನ ಅಭಿಮಾನ ಪಟ್ಟು ಭ್ರಾಂತಿ ಆಗೋದು ಸರಿಯಲ್ಲ. ನಮ್ಮನ್ನು ಬಿಟ್ಟು ಹೋದ ಮೇಲೆ ಧೃತರಾಷ್ಟ್ರಾದಿಗಳು ಯಾರ ರಕ್ಷಣೆಯಿಂದ ಜೀವಿಸ್ತಾರೆ ಅಂತ ಕೇಳಿದೆ ಅಲ್ವಾ ಧರ್ಮರಾಜ? ಲೋಕದಲ್ಲಿ ಒಬ್ರು ಮತ್ತೊಬ್ಬರನ್ನು ರಕ್ಷಿಸುವವರು ಎಂಬ ಈ ಭ್ರಾಂತಿಯನ್ನ ಮೊದಲು ಬಿಡು. ಯಾರನ್ನ ಯಾರೂ ರಕ್ಷಣೆ ಮಾಡೋದಿಲ್ಲ. ಪಂಚಭೂತಾತ್ಮಕವಾದ ಈ ದೇಹ ಅನ್ನುವಂತ ಪಂಜರದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಈ ಮನುಷ್ಯ ಪ್ರಾಣಿಯು ತನ್ನನ್ನೇ ತಾನು ರಕ್ಷಿಸಿಕೊಳ್ಳಲು ಶಕ್ತನಾಗಿಲ್ಲ. ಅಂದ್ರೆ ಈ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ ನಮ್ಮೆಲ್ಲರ ಒಳಗಡೆ ಇರ್ತಕ್ಕಂಥ ಈ ಆತ್ಮ, ಈ ಪಕ್ಷಿ ಯಾವಾಗ ಈ ಶರೀರವನ್ನು ಬಿಟ್ಟು ಹೊರಟೋಗುತ್ತೋ
ಈ ಶರೀರನೂ ಕೂಡ ಇದು ಶಾಶ್ವತ ಅಲ್ಲ. ಯಾಕೆಂದ್ರೆ ಲೋಕದಲ್ಲಿ ಈ ಜಲಚರಗಳು, ನೀರಿನಲ್ಲಿ ಇರ್ತಕ್ಕಂಥ ಮೀನುಗಳಿದೆಯಲ್ಲ, ಆ ದೊಡ್ಡ ಮೀನುಗಳು ಆ ಚಿಕ್ಕ ಮೀನುಗಳನ್ನ ತಿಂತಾವೆ. ಆ ನೋಡಿ, ಸಣ್ಣ ಮೀನುಗಳನ್ನ ದೊಡ್ಡ ಮೀನುಗಳು ತಿಂತಾವೆ, ದೊಡ್ಡ ಮೀನುಗಳನ್ನ ತಿಮಿಂಗಿಲಗಳು ತಿಂತಾವೆ. ಸಣ್ಣ ಪ್ರಾಣಿಗಳನ್ನು ದೊಡ್ಡ ಪ್ರಾಣಿಗಳು, ಅವುಗಳನ್ನ ಕೈಕಾಲುಗಳ ಬುದ್ಧಿಶಕ್ತಿ ಮುಂತಾದವುಗಳನ್ನು ಪಡೆದಿರುವ ಮನುಷ್ಯರು ಹೀಗೆ ಒಬ್ಬರನ್ನ ಒಬ್ರು ಭಕ್ಷಿಸುವ, ಹಿಂಸಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಅದನ್ನ ಮೊದಲು ಬಿಡು. ಲೋಕದಲ್ಲಿ ಯಾವ ಪ್ರಾಣಿ ಆಗಲಿ, ಕಾಡಿನಲ್ಲಿರ್ಲಿ, ಮನೆಯಲ್ಲಿರ್ಲಿ, ಮರುಭೂಮಿನಲ್ಲಿರ್ಲಿ, ಪರ್ವತದಲ್ಲಿರ್ಲಿ, ಸಮುದ್ರದಲ್ಲೇ ಇರ್ಲಿ, ಸರ್ವಾತ್ಮಕನಾದ ಸರ್ವಶಕ್ತನಾದ ಭಗವಂತನ ಆಜ್ಞೆಗೆ ಒಳಪಟ್ಟು ಎಲ್ಲವೂ ನಡೆಯುತ್ತೆ. ಆತನ ಆಜ್ಞೆಯಿಂದ ರಕ್ಷಿಸ್ಬೇಕು ಬಿಟ್ಟು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ಲೋಕವನ್ನೆಲ್ಲ ವ್ಯಾಪಿಸ್ಕೊಂಡಿರ್ತಕ್ಕಂಥ ಆ ಸರ್ವ ಸ್ವಾಮಿಯು ಜಗತ್ತಿನ ಸಕಲ ಸೂತ್ರಧಾರ ತನ್ನ ಕೈಯಲ್ಲಿಟ್ಟುಕೊಂಡು ಲೋಕವನ್ನು ಕಾಪಾಡ್ತಾ ಇದ್ದಾನೆ. ಆ ಭಗವಂತನೇ ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂಸ್ಥಾಪನೆಗಾಗಿ ಲೋಕದಲ್ಲಿ ಶ್ರೀಕೃಷ್ಣಾವತಾರವನ್ನು ಮಾಡಿ ತನ್ನ ಅವತಾರದ ಉದ್ದೇಶವಾದಂತ ಆ ದೇವತಾ ಕಾರ್ಯವನ್ನು ಈವರೆಗೆ ಬಹುಮಟ್ಟಿಗೆ ನೆರವೇರಿಸಿದ್ದಾನೆ. ಈ ಯುದ್ಧ, ಕುರುಕ್ಷೇತ್ರ ಎಲ್ಲವನ್ನು ನೆರವೇರಿಸಿದ್ದಾನೆ. ಈಗ ಈತನಕ್ಕೆ ಆ ಪರಮಾತ್ಮನ ಅಧೀನದಲ್ಲಿ ಎಲ್ಲ ನಡೀತಾ ಇದೆ ಅಂತ ನಾರದರು ಮತ್ತೆ ತುಂಬೂರರು ಯಾರಿಗೆ, ಧರ್ಮರಾಯನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಚಿಂತೆಯನ್ನ ಬಿಡು, ಭ್ರಾಂತಿಯನ್ನ ಬಿಡು, ಯಾರೂ ಇಲ್ಲ, ನಿನ್ನ ದೊಡ್ಡಪ್ಪ ಚಿಕ್ಕಪ್ಪ ಇವರೆಲ್ಲ, ಅವರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀಯಾ? ಅದನ್ನ ಆ ಕೃಷ್ಣ ಪರಮಾತ್ಮ ತನ್ನ ಅವತಾರದಲ್ಲಿ ಏನೇನ್ ಮಾಡ್ಬೇಕು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆ ದೇವರು, ಆ ದೇವನ ಅವತಾರ ಸಮಾಪ್ತಿ ಮಾಡಿ ಪರಂಧಾಮಕ್ಕೆ ಹೋಗ್ತಕ್ಕಂತ ಸಮಯ ಬಂದಿದೆ. ಇದು ಮುಂದೆ ಆಗ್ತಕ್ಕಂತದ್ದನ್ನ ಏನ ನಡೆಯುತ್ತೆ ಅನ್ನುವಂತ ತ್ರಿಲೋಕ ಜ್ಞಾನಿಗಳಾದಂತ ನಾರದರು ಮತ್ತು ತುಂಬುರರು ಮುಂದೆ ಕೃಷ್ಣ ಪರಮಾತ್ಮನೂ ಕೂಡ ತನ್ನ ಅವತಾರವನ್ನು ಸಮಾಪ್ತಿ ಮಾಡೋ ಸಮಯ. ಸೂಚನೆ, ಸಣ್ಣ ಸೂಚನೆ. ಧರ್ಮರಾಜ, ಕೃಷ್ಣ ಪರಮಾತ್ಮನ ಭೂಲೋಕವನ್ನು ತ್ಯಜಿಸಿ ಹೋದ ಮೇಲೆ ನೀವು ಅಂದ್ರೆ ಅವರು ಹೋದ ತರುವಾಯ ನೀವು ನಿಮ್ಮ ತಂದೆ ತಾಯಂದಿರ ಮಾರ್ಗವನ್ನೇ ಅನುಸರಿಸಿ ಹೊರಡಬೇಕು. ಇಹಲೋಕ ಜೀವಿತವು ಯಾರಿಗೂ ಸ್ಥಿರವಾದದ್ದಲ್ಲ ಅಂತ ಹೇಳಿದಂತ ಮಾತುಗಳು ಎಷ್ಟು ಮಾರ್ಮಿಕವಾಗಿದೆ ನೋಡಿ. ಧರ್ಮರಾಜ, ಇನ್ನು ನಿನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರನು ಈಗ ಎಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡಿದೆ ಅಲ್ವಾ ಅಂತ ಆ ಅಂತರ್ದೃಷ್ಟಿ, ದಿವ್ಯ ದೃಷ್ಟಿಯಿಂದ ನೋಡಿ ಹೇಳ್ತಾ ಇದ್ದಾರೆ. ಆ ಧೃತರಾಷ್ಟ್ರ ರಾಜನು ವಿದುರ ಮತ್ತು ಗಾಂಧಾರಿಯರೊಂದಿಗೆ ಇಂದು ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿರುವಂತ ಸಪ್ತಸ್ತೋತವೆಂಬ ಪ್ರಸಿದ್ಧವಾದ ಪುಣ್ಯಾಶ್ರಮದಲ್ಲಿ, ಹಿಮಾಲಯದಲ್ಲಿ ಇರ್ತಕ್ಕಂಥ ಒಂದು ಆ ಸ್ಥಳದ ಹೆಸರನ್ನು ಕೂಡ ಅಲ್ಲಿ ಆ ಆಶ್ರಮದಲ್ಲಿದ್ದಾರೆ. ಆ ಮಹರ್ಷಿ ಆ ಜನಗಳ ಸಹವಾಸದಲ್ಲಿರುವ, ಅಂದ್ರೆ ಅಲ್ಲಿರ್ತಕ್ಕಂಥ ಜ್ಞಾನಿಗಳ ಸಹವಾಸದಲ್ಲಿದ್ದಾರೆ. ಅದು ಪವಿತ್ರವಾದಂತ ಕ್ಷೇತ್ರ. ತ್ರಿಲೋಕ ಪಾವನೆಯಾದಂತ ಗಂಗಾ ನದಿಯು ಅಲ್ಲಿ ಕಶ್ಯಪಾದಿ ಸಪ್ತರ್ಷಿಗಳ ಪ್ರೀತಿಗಾಗಿ ಅವರ ಅಭಿಲಾಷೆಯಂತೆ 7 ಶಾಖೆಗಳಾಗಿ ಹರಿತಾ ಇದೆ. ಆ ಪುಣ್ಯ ಕ್ಷೇತ್ರದಲ್ಲಿ ವಾಸಸ್ಥ ಧೃತರಾಷ್ಟ್ರನು ಆ ಪುಣ್ಯ ನದಿ ಜಲದ ನದಿಯಲ್ಲಿ ಆ ಸ್ನಾನ ಮಾಡ್ತಾ ಅಂದ್ರೆ 3 ಸಮಯದಲ್ಲೂ ಕೂಡ ಸಂಧ್ಯಾ ಕಾರ್ಯಗಳನ್ನ, ಅಗ್ನಿಹೋತ್ರಾದಿಗಳನ್ನ ನಡೆಸ್ತಾ ಆ ನದಿ ಜಲವನ್ನೇ ಆಹಾರವಾಗಿ ಸ್ವೀಕರಿಸ್ತಾ ಜೀವಿಸ್ತಾ ಇದ್ದಾರೆ. ಆತನ ಮನಸ್ಸು ಈಗ ಕಾಮ, ಮೋಹ, ದ್ವೇಷ ಎಲ್ಲ ದೋಷಗಳು ದೂರವಾಗಿ ಅವನಲ್ಲಿದ್ದಂತೆ ಎಲ್ಲ ಕಲ್ಮಶಗಳು ಹೋಗಿ, ವಿತ್ತೇಷಣ, ಹಣಕ್ಕೋಸ್ಕರ ಹಣದ ವ್ಯಾಮೋಹ, ಪುತ್ರೇಷಣ, ಪುತ್ರ ಮೇಲಿದ್ದಂತ ಇದು ಎಲ್ಲ ಸಕಲ ಬಂಧುಗಳಿಂದಲೂ ಮುಕ್ತವಾಗಿ ಪರಿಶುದ್ಧವಾಗಿದ್ದಾರೆ. ಆತನು ತನ್ನ ಎಲ್ಲಾ ಇಂದ್ರಿಯಗಳನ್ನ ನಿಗ್ರಹಿಸಿ ಎಷ್ಟು ಹೊತ್ತಾದರೂ ನಿಶ್ಚಲವಾಗಿ ಕುಳಿತು ಧ್ಯಾನ ಮಾಡ್ತಕ್ಕಂತ ಆ ಆಸನ ಶುದ್ಧಿಯನ್ನ ಮಾಡ್ತಾ ಅಂದ್ರೆ ಸರಿಯಾದ ರೀತಿಯಲ್ಲಿ
ತಪಸ್ಸು ಧ್ಯಾನ ಮಾಡ್ತಕ್ಕಂಥದ್ದನ್ನ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ಉಸಿರಾಟ ಶಕ್ತಿಯನ್ನು, ಶ್ವಾಸಧಾರಣಾ ಶಕ್ತಿಯನ್ನು ಗಳಿಸ್ಕೊಂಡಿದ್ದಾರೆ. ಇಂದು ಆ ಶ್ರೀಹರಿ ಪಾದಕಮಲ ಧ್ಯಾನವೊಂದರಲ್ಲೇ ಮಗ್ನವಾದಂತ ಮನಸ್ಸುಳ್ಳವನಾಗಿ ಮುಕ್ತಿಗೆ ಪ್ರತಿಬಂಧಕವಾದಂತ ಸಕಲ ಕರ್ಮ ಕಲಾಪಗಳನ್ನು ನೀಗಿದ್ದಾನೆ, ಎಲ್ಲವನ್ನು ಬಿಟ್ಟಿದ್ದಾನೆ, ಮುಕ್ತಿಗೆ ಮಾರ್ಗ ನೋಡ್ಕೊಂಡಿದ್ದಾನೆ. ಈಗಿರುವ ಸ್ಥಿತಿಯಲ್ಲಿ ಆ ದೇಹಪಾತವಾದ ಈ ಧ್ಯಾನಾವಸ್ಥೆಯಲ್ಲಿದ್ದು ಆ ದೇಹವನ್ನ ತ್ಯಜಿಸಿದ ಮೇಲೆ ಆ ಕ್ಷೇತ್ರಜ್ಞನಾದ ಶ್ರೀಹರಿಯ ಸಾನ್ನಿಧ್ಯವನ್ನು ಸೇರುವ ಸಿದ್ಧತೆಯಲ್ಲಿದ್ದಾನೆ. ಆದ್ರಿಂದ ಈಗ ನೀನು ಆತನ ಸಮಾಧಿ ಸ್ಥಿತಿಗೆ ಯಾವ ವಿಘ್ನವನ್ನು ಉಂಟು ಮಾಡಬೇಡ. ಅಂದ್ರೆ ಈಗ ನೀನು ಸಂತೋಷ ಪಡು. ಅವನು ಇಹಲೋಕವನ್ನ ತ್ಯಜಿಸ್ತಕ್ಕಂತ ಸಮಯದಲ್ಲಿ ಒಳ್ಳೆಯ ಮಾರ್ಗವನ್ನ ಮಾಡ್ಕೊಂಡಿದ್ದಾನೆ. ಇಂದಿಗೆ 5ನೇ ದಿನದಲ್ಲಿ ನೋಡಿ ಯಾವಾಗ ಪ್ರಾಣ ಬಿಡ್ತಾನೆ ಅನ್ನೋದನ್ನು ಕೂಡ ಧರ್ಮರಾಯನಿಗೆ ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ನೀನು ಹೋಗಿ ಈಗ ಅವ್ರಿಗೆ ಯಾವ ತೊಂದರೆನೂ ಮಾಡಬೇಡ. ಇನ್ನ 5ನೇ ದಿನದಲ್ಲಿ ಆತನು ತನ್ನ ಪಾಂಚಭೌತಿಕ ದೇಹವನ್ನ ಯೋಗಾಗ್ನಿಯಿಂದ ಭಸ್ಮಗೊಳಿಸ್ತಾನೆ. ತನ್ನ ಪತಿಯ ದೇಹದ ಅಗ್ನಿಯನ್ನ ನೋಡಿ ಅಲ್ಲಿ ಇರ್ತಕ್ಕಂಥ ಗಾಂಧಾರಿ, ಆ ಪತಿವ್ರತಾ ಶಿರೋಮಣಿಯಾದ ಗಾಂಧಾರಿಯು ಕೂಡ ಆ ಅಗ್ನಿಯನ್ನ ಪ್ರವೇಶ ಮಾಡಿ ದೇಹ ತ್ಯಾಗ ಮಾಡ್ತಾಳೆ. ವಿದುರನು ಈ ವಿಚಿತ್ರವನ್ನೆಲ್ಲ ನೋಡಿ ಸಂತೋಷ ಮತ್ತು ವಿಷಾದಗಳಿಂದ ಆ ಮನಸ್ಸಿನಲ್ಲೇ ತನ್ನ ಅಣ್ಣನಾದ ಆತನ ಮೃತ ಸಂಬಂಧವಾದ ದೇಹ ಶೌಚವನ್ನ ಮಹಾಪುಣ್ಯ ನದಿ ಅಂದ್ರೆ ಆ ನದಿ ಸ್ನಾನಗಳಿಂದ ಶುದ್ಧಿಗೊಳಿಸಿಕೊಂಡು ಇವರ ಸತ್ತ ಸೂತಕವನ್ನ ಕಳ್ಕೊಂಡು ಎಂದಿನಂತೆ ತೀರ್ಥಯಾತ್ರಾದಿಯಾಗಿ ಹೊರಟೋಗ್ತಾನೆ. ಧರ್ಮರಾಜ, ಇನ್ನು ಈ ಸಂಬಂಧ ಚಿಂತೆಯನ್ನ ಬಿಡು, ನಿಮ್ಮ ಮುಂದಿನ ಮಾರ್ಗಗಳನ್ನ ನೋಡು, ಎಚ್ಚರವಾಗು, ಜಾಗೃತನಾಗು ಅಂತ ಹೇಳಿ ಆ ನಾರದರು ಈ ಧರ್ಮರಾಯನಿಗೆ ಈ ಸೂಚನೆಗಳೆಲ್ಲವನ್ನು ವಿವರವಾಗಿ ತಿಳಿಸಿ ತಮ್ಮ ಅಂತರಿಕ್ಷದಲ್ಲಿ ಪ್ರಯಾಣವನ್ನು ಮುಂದುವರಿಸ್ತಾರೆ. ಧರ್ಮರಾಜನು ಧೃತರಾಷ್ಟ್ರ ಗಾಂಧಾರಿಯರು ಸದ್ಗತಿ ಪ್ರಸಾದವಾದಂತ ಮಾರ್ಗವನ್ನ ಅಂದ್ರೆ ಒಳ್ಳೆ ಸನ್ಮಾರ್ಗದಲ್ಲಿ ಅವರು ಹೋದಂತ ವಿಚಾರವನ್ನ ತಿಳಿದಂತ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಯಾರಿಗೆ? ಧರ್ಮರಾಯನಿಗೆ. ಅವನ ಮನಸ್ಸಿನಲ್ಲಿದ್ದಂತ ಗಾಬರಿ, ಆತಂಕ ಎಲ್ಲವೂ ಕೂಡ ದೂರ ಆಗತ್ತೆ. ಇದಾದ್ಮೇಲೆ ಈ ಸ್ವಾರಸ್ಯವಾದ ಈ ಕಥೆಯೆಲ್ಲವನ್ನು ಕೇಳ್ತಿದ್ದಂತ ಆ ಸೌನಕಾದಿ ಮಹರ್ಷಿಗಳು ಸೂತ ಮಹರ್ಷಿಗಳನ್ನು ಕೇಳ್ತಾರೆ. ಅರ್ಜುನನು ಕೃಷ್ಣನೊಂದಿಗೆ ದ್ವಾರಕೆಗೆ ಹೋದದ್ದು ನಾವು ನಿಮಗೆ ನೆನ್ನೆ ತಾನೇ ಹೇಳಿದ್ವಿ. ಕೃಷ್ಣ ಪರಮಾತ್ಮ ಇಲ್ಲಿ ಇಲ್ಲಿಂದ ಹಸ್ತಿನಾವತಿಯಿಂದ ತನ್ನ ಜೊತೆಯಲ್ಲಿ ತನ್ನ ತಂಗಿಯ ಗಂಡ, ತನ್ನ ಆತ್ಮ ಸ್ನೇಹಿತ ಅವನನ್ನು ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾರು? ಆ ಕೃಷ್ಣ ಪರಮಾತ್ಮ. ಇಲ್ಲಿಗೆ ದ್ವಾರಕೆಗೆ ಅಂತ ಹೇಳಿದ್ರಲ್ಲ, ಅದರ ಮುಂದಿನ ವಿಚಾರನ ಹೇಳಿ ಅಂತ ಇವರು ಕೇಳ್ಕೊತಾರೆ. ಆ ಕೃಷ್ಣ ಸ್ವಾಮಿ ಅದ್ಭುತ ಚಾರಿತ್ರ್ಯವನ್ನ ಕೇಳಿ ತಿಳ್ಕೋಬೇಕು ಅನ್ನಿಸ್ತಾ ಇದೆ. ಹಸ್ತಿನಾವತಿಯಲ್ಲಿ ರಾಜ್ಯಭಾರ ಸುವ್ಯವಸ್ಥವಾಗಿತ್ತ, ಶತ್ರುಬಾಧೆ ಮುಂತಾದ ಯಾವ ಆತಂಕವೂ ಇಲ್ದಿದ್ರು ಈ ಬಹುದಿನಗಳು ಅಲ್ಲೇ ನಿಂತ್ಬಿಟ್ನಲ್ಲ ಅರ್ಜುನ ತನ್ನ ದ್ವಾರಕಾದಲ್ಲಿ. ಆ ಕೃಷ್ಣಮೂರ್ತಿಯ ಮಹಿಮೆಯು ನಿತ್ಯ ನೂತನವಾದದ್ದು. ಅರ್ಜುನನು ನರಾವತಾರಿಯಾದಂತಹ ಪುರುಷೋತ್ತಮನು ಭೂಭಾರ ಹರಣೋದ್ದೇಶದಿಂದ ಕೈಗೊಂಡು ನಡೆಸುತ್ತಿದ್ದ ವಿಚಿತ್ರ ವ್ಯಾಪಾರವನ್ನ ಕಂಡು ಮನಸ್ಸಿನಲ್ಲೇ ಆತನ ದಿವ್ಯ ಮಹಿಮೆಗಾಗಿ ಅಗಾಧ ಪಡುತ್ತಾ ಅಂದ್ರೆ ಯೋಚನೆ ಮಾಡ್ತಾ ಇತ್ತ ಹಸ್ತಿನಾವತಿಯಲ್ಲಿ ಧರ್ಮರಾಜನು ದ್ವಾರಕೆಗೆ ತೆರಳಿದ ಅರ್ಜುನನು 7 ತಿಂಗಳಾದ್ರೂ ಕೂಡ ಹಿಂದಿರುಗಿ ಬರ್ಲಿಲ್ವಲ್ಲ, ತನ್ನ ಭಾವಮೈದುನ ಕೃಷ್ಣನ ಜೊತೆಯಲ್ಲಿ ಹೋಗಿ 7 ತಿಂಗಳಾಯ್ತು, ಇದುವರೆಗೆ ಬರ್ಲಿಲ್ವಲ್ಲ ಅಂತ ಇಲ್ಲಿ ಧರ್ಮರಾಯ ಚಿಂತಾಕ್ರಾಂತನಾಗ್ತಾನೆ. ಧರ್ಮರಾಜನ ಆತಂಕ, ನಾರದರ ಮಹರ್ಷಿಗಳು ಹೇಳಿದಂತ ವಿಚಾರ ಇವೆಲ್ಲವೂ ಅವನಿಗೆ ತುಂಬಾ ಮನಸ್ಸಿಗೆ ಬೇಸರ ತರುತ್ತೆ. ನಾರದರು ಕೃಷ್ಣನು ಸದ್ಯದಲ್ಲೇ ತನ್ನ ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿ ಪರಂಧಾಮಕ್ಕೆ ಹೊರಡ್ತಾನೆ ಅನ್ನುವಂತ ವಿಚಾರವನ್ನ ಹೇಳಿದ್ದದ್ದು ಇವನಿಗೆ ನೆನಪಾಗತ್ತೆ. ಯಾವ ಭಗವಾನ್ ಆ ಕೃಪಾ ವಿಶೇಷದಿಂದ ತಮಗೆ
ಆ ಕೃಷ್ಣ ಪರಮಾತ್ಮನಿಂದ ನಮಗೆಲ್ಲ ಸಂಪತ್ತು, ರಾಜ್ಯ, ಸೌಭಾಗ್ಯ, ಸಂತಾನ, ಶತ್ರುಗಳ ವಿಜಯ, ಇವೆಲ್ಲ ಪ್ರತಿಯೊಂದು ಕೂಡ ಅವನಿಂದೇ ನಮಗೆ ಪ್ರಾಪ್ತವಾದದ್ದು. ಅಂತ ದಯಾಮಯ ಸ್ವಾಮಿ ಪುನಃ ನೋಡ್ತೀವೋ ಇಲ್ವೋ ಅನ್ನುವಂತ ಹಂಬಲ ಇವನಿಗೆ ಆತಂಕ ಶುರುವಾಗುತ್ತೆ. ಅದೇ ವಿಚಾರವೇ ಅವನ ಮನಸ್ಸಿನಲ್ಲಿ ಸದಾ ಕೊರೀತಾ ಇತ್ತು. ಇನ್ನೊಮ್ಮೆ ಶ್ರೀಕೃಷ್ಣನ ಮಂಗಳಮಯ ಸ್ವರೂಪವನ್ನು ಕಣ್ಣಿಂದ ನೋಡುವ ಭಾಗ್ಯ ದೊರಕುತ್ತೋ ಇಲ್ವೋ ಅನ್ನುವಂತ ಆತಂಕದಲ್ಲಿ ಬೀಳ್ತಾನೆ. ಅಷ್ಟರಲ್ಲಿ ಕಾಲಸ್ಥಿತಿಯು ಬದಲಾಯಿಸಿದ ಹಲವು ನಿದರ್ಶನಗಳು ತನ್ನ ರಾಜಧಾನಿಯಲ್ಲೇ ಆತನ ಕಾಣ್ತಾನೆ. ಈ ನಾರದರು ಹೇಳಿ ತಮ್ಮ ದೊಡ್ಡಪ್ಪ ವಿದುರ ಇವರೆಲ್ಲ ಹೋದ ಮೇಲೆ 7 ತಿಂಗಳ ಸಮಯದಲ್ಲಿ ನಡೀತಕ್ಕಂತ ಘಟನೆಗಳೆಲ್ಲವನ್ನು ಸೂಕ್ಷ್ಮವಾಗಿ ಧರ್ಮರಾಜ ನೆನ್ಸ್ಕೊಳ್ತಾನೆ. ಸ್ವಾಭಾವಿಕವಾಗಿ ಬದಲಾಗ್ತಕ್ಕಂಥ ಋತುಮಾನಗಳೊಂದಿಗೆ ಜನಗಳ ಸ್ವಭಾವದ ರೀತಿಯಲ್ಲಿಯೂ ಕೂಡ ಬಹುಮಟ್ಟಿಗೆ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಮನುಷ್ಯರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳು ಅಂದ್ರೆ ಕಾರಣವಿಲ್ಲದೆ ಸ್ವಲ್ಪ ಎಲ್ಲರಲ್ಲೂ ಎದ್ದು ಕಾಣಿಸ್ತಾ ಇದೆ. ದುರಾಲೋಚನೆ, ದುಷ್ಕೃತ್ಯಗಳಲ್ಲಿ ನಿರತರಾಗ್ತಾ ಇರ್ತಕ್ಕಂಥದ್ದು, ಮೋಸ, ವಂಚನೆ, ಕಪಟ ಎಲ್ಲವೂ ಸ್ವಲ್ಪ ಹೆಚ್ಚದಂತೆ ಕಾಣ್ತಾ ಇದೆ. ತಾಯಿ ತಂದೆಗಳಿಗೆ ತಮ್ಮ ಮಕ್ಕಳಲ್ಲಿಯೂ ಅಣ್ಣ ತಮ್ಮಂದಿರಲ್ಲಿಯೂ ಪರಸ್ಪರದ ಇರಬೇಕಾದಂತ ಪ್ರೀತಿ ವಾತ್ಸಲ್ಯ ಕಡಿಮೆ ಆಗ್ತಾ ಇದೆ. ಸಾಧಾರಣ ವಿಚಾರಗಳೇ ಸಣ್ಣ ಸಾಮಾನ್ಯ ವಿಚಾರವೂ ಕೂಡ ಜಗಳಕ್ಕೆ ಕಾರಣ ಆಗ್ತಾ ಇದೆ. ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನ ಪವಿತ್ರವಾಗಿ ದಾನ ಕೊಡಬೇಕು. ತಂದೆ ತಾಯಿಗಳ ಕರ್ತವ್ಯ ತಮ್ಮ ಮಕ್ಕಳನ್ನ ಕನ್ಯಾದಾನ, ದಾನದ ರೂಪದಲ್ಲಿ ಕೊಡಬೇಕು. ಅದ್ರ ಬದಲಾಗಿ ಹೆಣ್ಣು ಮಕ್ಕಳನ್ನ ಈ ಮದುವೆಯ ನೆಪದಲ್ಲಿ ಅವರನ್ನ ವಿಕ್ರಯಿಸ್ತಾ ಇದ್ದಾರೆ. ಅಂದ್ರೆ ವಧು ದಕ್ಷಿಣೆಯನ್ನ ಪಡಿತಾ ಇದ್ದಾರೆ. ಮಕ್ಕಳು ವೃದ್ಧರಾದ್ರೂ ತಮ್ಮ ತಂದೆ ತಾಯಿಗಳ ಪೋಷಣೆಯಲ್ಲಿ ಅಂದ್ರೆ ಸರಿಯಾಗಿ ಮಾಡ್ಕೋತಾ ಇಲ್ಲ, ಉದಾಸೀನ ತೋರ್ತಾ ಇದ್ದಾರೆ. ಪತ್ನಿ ಹೇಳಿದಂತೆ ಕೇಳ್ಕೊಂಡು ನಡೆಯಬೇಕಾದಂತ ಆ ಸ್ತ್ರೀಯರು ಒಬ್ರಿಗೊಬ್ಬರ ಸಾಮರಸ್ಯ ಕಾಣ್ತಾ ಇಲ್ಲ. ಬ್ರಾಹ್ಮಣರು ವೇದಾಧ್ಯಯನ, ತಪಸ್ಸು, ಅಗ್ನಿ ಕಾರ್ಯ ಮುಂತಾದವುಗಳಲ್ಲಿ ಉದಾಸೀನರಾಗ್ತಾ ಇದ್ದಾರೆ. ಶೂದ್ರರು ಯಾವ ಸಂಸ್ಕೃತಿ ಸಿದ್ಧತೆಯೂ ಇಲ್ಲದೆ ವೇದ ಪಠಣಕ್ಕೆ ತೊಡಗುತ್ತಿದ್ದಾರೆ. ಈ ಅಧರ್ಮಗಳ ಅಭಿವೃದ್ಧಿಯು ಏನೋ ಕಾಲ ವೈಪರೀತ್ಯದಿಂದ ಸಂಭವಿಸ್ತಾ ಇದೆ ಅಂತ ಅನ್ನಿಸೋದಕ್ಕೆ ಧರ್ಮರಾಯನಿಗೆ ಈ ಘಟನೆಗಳೆಲ್ಲ ಮೆಲುಕಾಗ್ತಾರೆ. ಏನೋ ಸೃಷ್ಟಿನಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಆ ಧರ್ಮರಾಜನು ಬಹು ಕಳವಳಗೊಳ್ತಾನೆ. ತನ್ನ ತಮ್ಮ ಅರ್ಜುನ ಓದಿ 7 ತಿಂಗಳಾದ್ರೂ ಕೂಡ ಬರ್ಲಿಲ್ವಲ್ಲ ಅನ್ನೋಂತ ಆತಂಕನೂ ಬೇರೆ ಜಾಸ್ತಿ ಆಗತ್ತೆ. ಧರ್ಮರಾಜನ ಮನಸ್ಸಿಗೆ ಹೆಚ್ಚು ವ್ಯಾಕುಲ ಉಂಟು ಮಾಡಬಾರ್ದೆಂದು ಕೃಷ್ಣನೊಂದಿಗೆ ದ್ವಾರಕೆಗೆ ಹೋಗಿದ್ದಂತ ಅರ್ಜುನ ಅಷ್ಟು ದಿನಗಳಾದ್ರೂ ಹಿಂದಿರುಗಿ ಬರ್ದಿದ್ದುದು. ಆಗ ಅವನು ತನ್ನ ತಮ್ಮನಾದ ಭೀಮನನ್ನ ಕರೆದು ಹೇಳ್ತಾನೆ, ತಮ್ಮ ಭೀಮಸೇನ, ನಮ್ಮ ಅರ್ಜುನ ಬಂಧುಗಳನ್ನ ನೋಡಿರಲು ದ್ವಾರಕೆಗೆ ಹೋದವನು 7 ತಿಂಗಳಾದ್ರೂ ಇನ್ನೂ ಹಿಂತಿರುಗಲಿಲ್ವಲ್ಲ, ಕಾರಣ ಏನಿರಬಹುದು? ನಾರದರು ಶ್ರೀಕೃಷ್ಣನು ತನ್ನ ಅವತಾರ ಕಾರ್ಯವನ್ನು ಮುಕ್ತಾಯಗೊಳಿಸಿ ಪರಂಧಾಮಕ್ಕೆ ಹೊರಡುವ ಸನ್ನಾಹದಲ್ಲಿದ್ದಾನೆ ಅಂತ ಹೇಳಿದ್ರಲ್ಲ, ಅವರು ಹೇಳಿನೂ ಕೂಡ ಅಲೆ 7 ತಿಂಗಳಾಗೋಯ್ತು. ಕೃಷ್ಣನು ಭೂಲೋಕವನ್ನು ಬಿಟ್ಟು ಹೊರಟೋಗಿರಬಹುದಾ? ನಮ್ಮ ಇಹ ಜೀವಿತದ ಸಕಲ ಸಂಪತ್ ವೈಭವಕ್ಕೆ ಕಾರಣವಾದಂತ ಅವನ ಕೃಪೆಯಿಂದಲೇ ನಮ್ಗೆಲ್ಲ ಸಿಕ್ಕಿದ್ದು. ನಾವು ಶತ್ರುಗಳಾದ ದುರ್ಯೋಧನಾದಿಗಳಿಂದ ಅನೇಕ ಗಂಡಾಂತರಗಳನ್ನ ಸಹಿಸಿಕೊಂಡು ಬದುಕು ಬರಬೇಕಾದ್ರೆ ಮತ್ತೆ ರಾಜಸೂಯಾದಿ ಅದೇ ರಾಜಸೂಯಾಗ, ಹಾಗೆ ಅಶ್ವಮೇಧ ಯಾಗ, ಇಂಥ ಮಹಾಯಾಗಗಳಿಗೆ ಮಾಡಬೇಕಾದ್ರೆ ಆ ಪರಮಾತ್ಮನೇ ಕಾರಣ. ಆ ಪರಾಕ್ರಮ ಸಂಪನ್ನರಾದಂತ ಶತ್ರು ವೀರರನ್ನ ಜಯಿಸಿ ರಾಜ್ಯವನ್ನು ಪಡೆದದ್ದು ಹೆಚ್ಚೇನಲ್ಲ, ಅವನೇ ಅದಕ್ಕೆಲ್ಲ ಕಾರಣ. ಈ ರಾಜ್ಯವನ್ನು ಏಕಚಕ್ರಾಧಿಪತ್ಯದಿಂದ ಅನುಭವಿಸುತ್ತಿರುವುದು ಹೀಗೆ ನಮ್ಮ ಅತ್ಯಂತ ಜೀವಿತವು ಮಹಾಪುರುಷನ ಆಶ್ರಯದ, ಅವನ ಬೆಂಬಲದ, ಅವನ ಸಹಕಾರದಿಂದಲೇ ಸಾಧ್ಯ ಆಯಿತು. ಆ ಕೃಷ್ಣ ಸ್ವಾಮಿಯು ನಾರದರು ಹೇಳಿದಂತೆ ಅವತಾರವನ್ನು ಸಮಾಪ್ತಗೊಳಿಸಿರಬಹುದೇ? ಇಲ್ಲದಿದ್ದರೆ ಎಂದೂ ಇಲ್ಲದೆ ಇಷ್ಟು ದುರ್ನಿಮಿತ್ತಗಳು ಭೂಮಿಯಲ್ಲಿ ಕಂಡು ಬರ್ತಾ ಇರೋದಕ್ಕೆ ಕಾರಣ ಏನು? ನನ್ನ ಎಡದ ಕಣ್ಣು ಹುಬ್ಬು, ಎಡದ ಭುಜ
ಎಡದ ತೊಡೆ ಇವು ಸದಾ ಚಲಿಸ್ತಾ ಇದೆ, ಅಂದ್ರೆ ಅದರ್ತಾ ಇದೆ. ಹೃದಯ ಅಕಾರಣವಾಗಿ ನಡುಗ್ತಾ ಇದೆ. ನನ್ನ ಹೃದಯದಲ್ಲಿ ಏನೋ ಒಂದು ಕಳವಳ ಆಗ್ತಾ ಇದೆ. ಹಗಲ್ನಲ್ಲಿ ನರಿಗಳು ಸೂರ್ಯನಿಗೆ ಎದುರುಗಾಗಿ ಸೂರ್ಯನಿಗೆ ಮುಖ ಮಾಡಿ ಕೂಗ್ತಾ ಇವೆ. ಹಾಗೆ ನಾಯಿಗಳು ಗೀಳಿಡ್ತಾ ಇವೆ. ಗೋವುಗಳು ತಮ್ಮ ಅಪ್ರದಕ್ಷಿಣೆಯಾಗಿ ಬರ್ತಾ ಇವೆ. ಆನೆ ಕುದುರೆಗಳು ಲಾಯಿಗಳಲ್ಲಿ ಎಂದಿನಂತೆ ಆಹಾರನ ಸ್ವೀಕಾರ ಮಾಡ್ತಾ ಇಲ್ಲ, ಕಣ್ಣೀರು ಸುರಿಸ್ತಾ ಇವೆ. ಹಗಲ್ನಲ್ಲಿ ಗೂಬೆಗಳು ಭಯಂಕರವಾದ ರೀತಿಯಲ್ಲಿ ಗೂಳಿಡ್ತಾ ಇವೆ. ಅಂದ್ರೆ ಅವು ರಾತ್ರಿ ಕೂಗುವಂತ ಗೂಬೆಗಳು ಹಗಲೊತ್ತು ಕೂಗೋದಕ್ಕೆ ಶುರು ಮಾಡಿವೆ. ಸೂರ್ಯನ ಸುತ್ತಲೂ ಪರಿವೇಶ ಕಂಡು ಬರ್ತಾ ಇದೆ. ಸೂರ್ಯನಿಗೆ ಸುತ್ತ ಒಂದು ಚಕ್ರದ ರೀತಿಯಲ್ಲಿ ಸುತ್ತು ಸೂರ್ಯ ಸುತ್ತು ಕಾಣ್ತಾ ಇದೆ. ಅತಿ ಕ್ರೂರವಾಗಿ ಗಾಳಿ ಬೀಸ್ತಾ ಇದೆ, ಅಂದ್ರೆ ತುಂಬಾ ಬಿರುಗಾಳಿ ಬರ್ತಾ ಇದೆ. ಈ ತರ ಅಂತರಿಕ್ಷದಿಂದ ಉಲ್ಕಾಪಾತಗಳಾಗ್ತಾ ಇದೆ. ಅಲ್ಲೆಲ್ಲ ಭೂಕಂಪಗಳಾಗ್ತಾ ಇದೆ. ಅಲ್ಲಲ್ಲಿ ನದಿಗಳು, ಕೆರೆ, ಸರೋವರಗಳು, ನಿರ್ಮಲ ಜಲವು ಕಲುಷೀಕರಣಪಟ್ಟಿ ಅಂದ್ರೆ ತುಂಬಾ ವಿಚಿತ್ರವಾದ ಸೌಂಡ್ ಮಾಡ್ಕೊಂಡು ಹರಿತಾ ಇದೆ. ಆ ಎಳೆ ಕರುಗಳು ತಾಯಿಯ ಮೊಲೆಯನ್ನ ಕುಡಿಯದೆ, ಹಸುಗಳು ತಮ್ಮ ಕರುಗಳಿಗೆ ಹಾಲು ಕೊಡದೆ ಒದೀತಾ ಇವೆ. ಲೋಕದ ಸುಖ ಜೀವಿಗಳಿಗೆ ಆಧಾರವಾದ ಈ ಶುಭ ಲಕ್ಷಣಗಳು ಕಂಡು ಬರೋದಕ್ಕೆ ಏನು ಪ್ರಬಲ ಕಾರಣ ಇರ್ಬೇಕೆಂದು ನನ್ಗನ್ನಿಸ್ತಾ ಇದೆ. ಅಂದ್ರೆ ನೋಡಿ, ಎಷ್ಟೆಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ಧರ್ಮರಾಯ ಗಮನಿಸ್ತಾ ಇದ್ದ ಅನ್ನೋದಕ್ಕೆ. ಬರೀ ರಾಜ ಪದವಿ ಅದು ಇದ್ರಲ್ಲ, ಅಲ್ಲಿ ಮಾನವೀಯತೆ, ಮೌಲ್ಯತೆ ಎಷ್ಟಿತ್ತು ಅನ್ನೋದನ್ನು ಕೂಡ ಇಲ್ಲಿ ಬಿಡಿಸಿ ಹೇಳ್ತಾ ಇದೆ. ಏನೋ ಪ್ರಬಲ ಕಾರಣ ಇರಬೇಕು ಅಂತ ನನಗೆ ಸಂದೇಹ. ದುರ್ದೈವಿಯಾದ ಆ ಭೂಮಾತೆ ತನ್ನ ಮೇಲೆ ಭಗವಂತನಾದ ಆ ಶ್ರೀಕೃಷ್ಣನು ತನ್ನ ಪಾದ ಪದ್ಮಗಳನ್ನಿಟ್ಟು ನಡೆದಾಡುವ ಮಹಾ ಸೌಭಾಗ್ಯವನ್ನ ಕಳ್ಕೊಂಡ್ಬಿಟ್ಟಿದ್ದಾಳೋ ಏನೋ ಅನ್ನಿಸ್ತಾ ಇದೆ. ಏನ್ ಕಾರಣ ಅಂತ ಹಲವು ಅಂದ್ರೆ ಈ ಈ ದುರ ಅಂದ್ರೆ ಈ ಬೇರೆ ಏನು ದುರ್ನಿಮಿತ್ತ ಇವೆಲ್ಲ ಸಂಭವಿಸ್ತಾ ಇರೋದನ್ನ ನೋಡಿದ್ರೆ ನನಗೆ ಕಳವಳ ಆಗ್ತಾ ಇದೆ ಅಂತ ಹೇಳಿ ಭೀಮನ ಹತ್ರ ತನ್ನ ಮನಸ್ಸಿನಲ್ಲಾದಂತ ಆ ವ್ಯತ್ಯಾಸಗಳೆಲ್ಲವನ್ನು ಹೇಳ್ಕೊಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಸರಿಯಾಗಿ ಆ ಸಮಯ, ಈ ದುಃಖ ಪಡ್ತಾ ಇದ್ದಂತ ಸಮಯಕ್ಕೆ ಸರಿಯಾಗಿ ಅರ್ಜುನ ದ್ವಾರಕೆಯಿಂದ ಬಂದ ವಾರ್ತೆಯನ್ನು ರಾಜದೂತರು ಹೇಳ್ತಾರೆ. ಅರ್ಜುನ ಬರ್ತಾ ಇದ್ದಾನೆ ಅಂತ. ಧರ್ಮರಾಜನಿಗೆ ಸಂಭ್ರಮೋ ಸಂಭ್ರಮ. ಆತನನ್ನು ಮೊದಲು ಕಂಡು ಅಲ್ಲಿಯ ಸಂಗತಿಗಳನ್ನ, ಅಲ್ಲಿ ಏನ್ ಸಮಾಚಾರ ಆಗಿದೆ ಅನ್ನುವಂಥದನ್ನ ತಿಳ್ಕೋಬೇಕು ಅನ್ನೋ ತವಕ. ಅರ್ಜುನ ರಥವನ್ನು ಹಿಡಿದು ಬರ್ತಾನೆ. ಅವನು ಬಂದು ಅಣ್ಣನಿಗೆ, ಧರ್ಮರಾಜನ ಮತ್ತು ಭೀಮನ ಪಾದಗಳಿಗೆ ನಮಸ್ಕಾರ ಮಾಡ್ತಾನೆ. ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ. ದುಃಖ ತಡ್ಕೊಳಕ್ಕಾಗಿಲ್ಲ. 7 ತಿಂಗಳಾಗಿದೆ. ಆ ಅರ್ಜುನನು ಆ ಹರ್ಷ ಸೂಚನೆಯ ಮುಖಭಾವವನ್ನು ತೋರಿಸದೆ ಕಣ್ಣೀರು ಸುರಿಸಿದ್ದನ್ನು ಕಂಡೊಡನೆ ಧರ್ಮರಾಜನಿಗೆ ಏನೋ ಅನಾಹುತ ನಡೆದಿದೆ ಅನ್ನುವಂತ ಸುಳಿವು ಗೊತ್ತಾಗತ್ತೆ. ಆದ್ರೂ ನಿಶ್ಚಯ ವೃತ್ತಾಂತವನ್ನು ತಿಳಿಯುವ ಆಸೆ, ಏನು ಅದು ನಿಜ ಸಮಾಚಾರ ತಿಳ್ಕೋಬೇಕು ಅನ್ನುವಂತ ಆ ಆಸೆನಲ್ಲಿ ಏನಂತ ಸಂಬೋಧನೆ ಮಾಡ್ತಾನೆ ನೋಡಿ. ಮಗ ಅಂತಾನೆ ಇಲ್ಲಿ. ವತ್ಸ ಅರ್ಜುನ, ಪ್ರೀತಿಯಿಂದ 7 ತಿಂಗಳಾಗಿದೆ. ತನ್ನ ಒಂದು ದಿನ ಇದ್ದವರಲ್ಲ, ಇಷ್ಟು ದಿನ ಬಂದು ಬಹುದಿನಗಳಿಂದ ಪರಸ್ಥಳದಲ್ಲಿದ್ದು ಹಿಂದೆ ನನ್ನನ್ನು ಕಂಡಿರುವ ನೀನು ಸುಖ ಸಂತೋಷ ಪಡ್ಬೇಕು. ಅಂದ್ರೆ ಸಂತೋಷದಿಂದ ನೀನು ಆಲಂಗಿಸ್ಕೋಬೇಕು ನನ್ನನ್ನ. ನಿನ್ನ ಸಂತೋಷ ಎದ್ದು ಕಾಣ್ಬೇಕು. ಅದು ಅಪರೂಪಕ್ಕೆ ಬಂದು ನೋಡಿ ಸಿಕ್ತನ್ನಲ್ಲ, ನೋಡಿದ್ನಲ್ಲ, ಇಷ್ಟು ದಿವಸ ನೋಡಿರ್ಲಿಲ್ಲ ಅಂತ. ಇದ್ಯಾಕೆ ಹೀಗೆ ದುಃಖ ಮಾಡ್ತಾ ಇದ್ಯಾ? ಸಂತೋಷವಾಗಿ ಬರುವಂತ ಸಮಯದಲ್ಲಿ ನೀನು ಕಣ್ಣೀರ್ನ ಇಷ್ಟೊಂದು ದುಃಖ ವ್ಯಾಕುಲನಾಗಿದ್ಯಲ್ಲ ಅಂತ ಧರ್ಮರಾಯ ನಿನ್ನ ಏನೇನು ಮನಸ್ಸಲ್ಲಿ ಬರುತ್ತೆ ಅದೆಲ್ಲಾನು ಹೇಳ್ತಾನೆ. ನಿನ್ನ ಪ್ರಯಾಣ ಸುಖಕರವಾಗಿತ್ತಾ, ಅಥವಾ ಏನಾದ್ರು ಎಲ್ಲಾರು ತೊಂದರೆ ಆಯ್ತಾ, ಅಥವಾ ಅಲ್ಲಿ ದ್ವಾರಕೆಯಲ್ಲಿ ಏನಾದ್ರೂ ಕೆಟ್ಟ ಸಮಾಚಾರ ನಡೀದಿದ್ಯಾ? ನಮ್ಮ ಬಂಧುಗಳಾದ ಯಾದವರೆಲ್ಲ ಕ್ಷೇಮವಾಗಿದ್ದಾರೆ ತಾನೆ? ನಮ್ಮ ಆ ರಾಜ್ಯವನ್ನು ಆಳ್ತಿದ್ದಂತ ಸೂರ್ಸೇನ ಮಹಾರಾಜ ಸೌಖ್ಯವಾಗಿದೆ ತಾನೆ? ಸೋದರ ಮಾವನಾದ ವಾಸುದೇವನ ಕ್ಷೇಮ ಏನಾಗಿದೆ? ಚೆನ್ನಾಗಿದ್ದಾರ? ಉಗ್ರಸೇನ ಮಹಾರಾಜನು, ಅಕ್ರೂರ, ಜಯಂತ, ಆ ಯಾದವ ಬಂಧುಗಳ ಎಲ್ರನ್ನೂ ಕೂಡ ಆ ಹೆಸರಿಡಿದು ಕೇಳ್ತಾ ಇದ್ದಾನೆ. ಅಕ್ರೂರ, ಜಯಂತ, ಯಾದವ ಪ್ರಭುವಾದಂತ ಬಲರಾಮ, ಇವರೆಲ್ಲರೂ ಕ್ಷೇಮವಾಗಿದ್ದಾರೆ ತಾನೆ? ಪ್ರದ್ಯುಮ್ನ, ಅನಿರುದ್ಧ, ಶಾಂಬ
ಇವರೆಲ್ಲರೂ ಕ್ಷೇಮವಾಗವ್ರೆ ತಾನೆ. ದೇವಕಿ ದೇವಿ ಅಂದ್ರೆ ಅಷ್ಟೇ, ಆಕೆಯ ಸೋದರಿಯು ಕುಶಲವಾಗಿದ್ದಾರಾ? ಅವರ ಎಲ್ಲರೂ ಕೂಡ ಸಂತೋಷವಾಗಿದ್ದಾರಾ? ಭಕ್ತ ವತ್ಸಲನು, ಬ್ರಾಹ್ಮಣ ಕುಲಾಭಿಮಾನಿಯು, ಸಾಧು ಪೋಷಕನೂ ಆದಂತ ಭಗವಂತನಾದ ಕೃಷ್ಣ ತನ್ನ ಮಿತ್ರ ವರ್ಗದೊಡನೆ ಅಂದ್ರೆ ಲೋಕಾನುಗ್ರಹಾರ್ಥವಾಗಿ ಸುಧರ್ಮ ಸಭೆಯಲ್ಲಿ ಮಂಡಿಸಿ ಸಂತೋಷದಿಂದಿದ್ದಾರೆ ತಾನೆ. ರುಕ್ಮಿಣಿ, ಸತ್ಯಭಾಮೆ ಮೊದಲಾದಂತ ಅಷ್ಟಮೈಷಿಯರು ಯಾರಿಗೂ ಏನಾಗಿಲ್ಲ ತಾನೆ, ಎಲ್ಲ ಚೆನ್ನಾಗಿದ್ದಾರೆ ತಾನೆ. 16,101 ಮಂದಿ ಆತನ ಪ್ರಿಯ ಭಾರ್ಯೆಯರು, ಅವರು ಪುತ್ರ ಪುತ್ರಿಯರೊಂದಿಗೆ ಕುಶಲವಾಗಿದ್ದಾರಾ? ನಿನ್ನ ಮುಖವು ಎಂದಿನಂತೆ ಕಾಂತಿಪೂರ್ಣವಾಗಿ ಅಂದ್ರೆ ಕಾಂತಿಯಾಗಿಲ್ವ? ಈ ದುಃಖಮಯ ಆಗಿರೋದಕ್ಕೆ ಕಾರಣ ಏನು? ನಿನ್ನ ಪ್ರಯಾಣದಲ್ಲಿ ಏನಾದ್ರೂ ಆತಂಕ ಆಯ್ತಾ? ಮಹಾಬಾಹುವಾದ ನೀನು ಅಂದ್ರೆ ನೀನು ದೊಡ್ಡ ಶಕ್ತಿವಂತ ಅನ್ನೋದನ್ನ ಹೇಳ್ತಾ ನೀನು ಹೀಗೆ ಈ ಖಿನ್ನ ಮನಸ್ಕನಾಗಿರೋದಕ್ಕೆ ಕಾರಣ ಏನು? ನಿನ್ನ ಗೌರವಕ್ಕೆ ಕುಂದಂಟಾಗುವಂತ ಏನಾದ್ರು ಘಟನೆ ನಡೀತಾ? ಆಶ್ರಿತರಾದ ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ ಆಗ್ಲಿಲ್ಲ ನಾನು ಅಂತ ಏನಾದ್ರೂ ನಿನಗೆ ದುಃಖ ಆಗಿದೆಯಾ? ಸದಾ ರುಜು ಮಾರ್ಗದಲ್ಲೇ ನಡೆಯುವ ನೀನು ಏನಾದ್ರೂ ಅಸನ್ಮಂಗಳಗಳಲ್ಲಿ ನಡೆದು ಅದಕ್ಕಾಗಿ ದುಃಖಿಯಾಗಿದೆಯಾ? ಅಂದ್ರೆ ಏನಾದ್ರು ಮಾಡಬಾರದನ್ನ ಆಗಬಾರದು ಘಟನೆ ಏನಾದ್ರು ಆಗೋಗಿದೆಯಾ? ಬಾಲಕರನ್ನಾಗಿ ವೃದ್ಧನನ್ನಾಗ್ಲಿ ಅಂದ್ರೆ ನೋಡಿ ಅವ್ರು ಯಾವ ರೀತಿ ಅವರಲ್ಲಿ ಎಂತೆಂತ ಗುಣ ಇತ್ತು ಅಂತ. ಮಕ್ಕಳಿಗಂದಾಗ್ಲಿ ವಯಸ್ಸಾದವ್ರಿಗಾಗ್ಲಿ ಪತಿವ್ರತೆಯರ ಸ್ತ್ರೀಯರಿಗಳನ್ನಾಗ್ಲಿ ತಕ್ಕಂತೆ ಆದರ್ಶಕ್ಕೆ ವ್ಯಾಕುಲಗೊಂಡಿದ್ಯಾ? ಅವ್ರನ್ನೇನಾರು ನಾನು ಸರಿಯಾದ ರೀತಿಯಲ್ಲಿ ಗೌರವಿಸ್ಲಿಲ್ಲ ಅಂತ ಏನಾದ್ರು ನಿನ್ ಮನಸ್ಸಲ್ಲಿ ಆತಂಕ ಇದೆಯಾ? ಪ್ರೀತ್ಯಾಸ್ಪದವಾದ ಬಂಧುಗಳನ್ನ ಪರಮಾತ್ಮನಾದ ಶ್ರೀಕೃಷ್ಣ ಸ್ವಾಮಿಯನ್ನು ಅಗಲಿ ಬಂದದ್ದಕ್ಕಾಗಿ ಏನಾರು ದುಃಖಿಸ್ತಾ ಇದೆಯಾ? ಅರ್ಜುನ, ನಿನ್ನ ಈ ವ್ಯಸನಕ್ಕೆ ಕಾರಣ ಏನು ಅಂತ ಆ ಧರ್ಮರಾಯ ತನ್ನ ತಮ್ಮನಲ್ಲಿ ಅವನ ಅಳ್ತಾ ಇರ್ತಕ್ಕಂಥದ್ದನ್ನ ನೋಡಿ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಆ ಧರ್ಮ ಅಂದ್ರೆ ಬಾಯಿ ಮಾತಾಡೋಕೆ ಮಾತು ಬರ್ತಾನೆ ಇಲ್ಲ, ಏನ್ ಮಾತಾಡೋದಕ್ಕೂ ಆಗ್ತಾ ಇಲ್ಲ, ದುಃಖ ಒತ್ತರಿಸ್ಕೊಂಡು ಅರ್ಜುನ ಧರ್ಮರಾಜನ ಕೇಳಿದ ಅನೇಕ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೂ ಸಮಾಧಾನಕರವಾದ ಉತ್ತರವನ್ನ ಕೊಡುವಂತಿರ್ಲಿಲ್ಲ. ಯಾಕಂದ್ರೆ ಅವನಿಗೆ ಉತ್ತರ ಕೊಡೋ ಅಷ್ಟು ಆ ಉಸಿರು ಬರ್ತಾ ಇಲ್ಲ. ಅವನ ಮನಸ್ಸಿನಲ್ಲಿ ದುಃಖವನ್ನು ತಡ್ಕೊಳ್ಳೋದು ಅಂದ್ರೆ ಅಪರೂಪಕ್ಕೆ ನೋಡಿದಂತ ಸಂದರ್ಭದಲ್ಲಿ ಆಗ್ತಕ್ಕಂಥ ವೇದನೆ ಏನು ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೇಕು. ಹಾಗೆ ಮೆತ್ತಿಗೆ ಸ್ವಲ್ಪ ಉಸಿರು ತಕೊಂಡು ತನ್ನ ಪರಮಾತ್ಮ ಮಿತ್ರನು, ಸ್ವಾಮಿಯು, ಗುರುವು, ಬಂಧುವು ಆದಂತ ಶ್ರೀಕೃಷ್ಣನನ್ನ ಅಗಲಿ ಬಂದ ಅವನ ಸ್ಥಿತಿ ತಾಯಿಯನ್ನು ಕಳ್ಕೊಂಡಂತ ಎಳೆ ಗುರುವಿನಂತೆ ಆಗಿತ್ತು. ಸದಾ ತನಗೆ ಬೆಂಬಲವಾಗಿದ್ದು ಪೋಷಿಸ್ತಕ್ಕಂಥ ಶ್ರೀಕೃಷ್ಣನನ್ನ ಕಳೆದುಕೊಂಡ ಅರ್ಜುನ ಇಂದಿನ ಸ್ಥಿತಿ ಸರೋವರದಿಂದ ಅಂದ್ರೆ ಆ ಕಮಲ ನೀರಿನಲ್ಲಿ ಹೇಳ್ತಕ್ಕಂಥ ಆ ಕಮಲವನ್ನ ಸೂರ್ಯನ ಉರಿ ಬಿಸಿಲಿಗೆ ತೆಗೆದು ಹಾಕಿದ್ರೆ ಹೇಗೆ ಬಾಡೋಗುತ್ತೋ ಹಾಗಾಗಿತ್ತು ಅವನ ಸ್ಥಿತಿ. ಅದನ್ನ ತಳ್ಕೊಂಡು ಅಣ್ಣ ಧರ್ಮರಾಜ ಏನಂತ ಹೇಳಿ, ನನಗೆ ಬಂದು ಹಿತಚಿಂತಕನು ಪರಮಾತ್ಮನೂ ಆಗಿದ್ದಂತ ಕೃಷ್ಣ ನಮ್ಮನ್ನ ವಂಚಿಸಿ ಹೊರಟೋದಣ್ಣ. ನೋಡಿ ಯಾವ ಮಾತನ್ನ ಹೇಳ್ತಾನೆ. ತಾನು ಹೋಗುವುದರೊಂದಿಗೆ ನನ್ನಲ್ಲಿದ್ದ ತೇಜಸ್ಸನ್ನು ಕಿತ್ಕೊಂಡು ಹೊರಟೋದ. ಪ್ರಾಣರಹಿತವಾದಂತ ದೇಹ, ಈಗ ನನ್ನಲ್ಲಿ ದೇಹ ಇದೆ, ಪ್ರಾಣ ಇಲ್ಲ ಅಣ್ಣ. ನನ್ನನ್ನ ಶವ ಅಂದ್ರೆ ಜೀವ ಸಹಿತ ಸತ್ತ ಹಾಗಾಗಿದ್ದೀನಿ. ಅಂದಿನ ಅಂದ್ರೆ ಅದನ್ನ ಕಂಡು ಅವತ್ತಿನ ವೈಭವಗಳೆಲ್ಲ ನೆನ್ಸ್ಕೊಂಡ್ರೆ ನಾನಿಂದು ಜೀವ ಇಲ್ಲದ ಹೆಣ ಆಗಿದ್ದೇನೆ. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಮೊದಲು ನಮಗೆ ಆ ಮಹಾ ಪುರುಷ ದರ್ಶನ ಕೊಟ್ಟ, ಅಲ್ಲಿ ತನಕ ನಾನು ಕೃಷ್ಣ ದರ್ಶನ ಆಗಿರ್ಲಿಲ್ಲ. ಆ ದ್ರೌಪದಿಯ ಸ್ವಯಂವರದ ಸಮಯದಲ್ಲಿ ಬಂದು ನನಗೆ ದರ್ಶನ ಕೊಟ್ಟ ತಕ್ಷಣನೇ ನನ್ನಲ್ಲಿ ಏನೋ ಒಂದು ಸಂಚಾರ ಆಯ್ತು. ಅಂದೇ ನನ್ನ ಸಿದ್ಧ ಮತ್ಸ್ಯಯಂತ್ರ ಭೇದನಕಾರಿ ಆಯ್ತು. ಇಲ್ಲಾದಿದ್ರೆ ಅವತ್ತು ನಾನು ಆ ಮತ್ಸ್ಯ ಯಂತ್ರವನ್ನ ಭೇದಿಸೋಕಾಗ್ತಿರ್ಲಿಲ್ಲ. ಆತನ ಬೆಂಬಲದಿಂದ ನನ್ನ ಮೂಲಕ ನಡೆದ ಕಾರ್ಯಗಳನ್ನೆಲ್ಲ ನೆನೆಸ್ಕೊಂಡ್ರೆ ಇಂದು ನನಗೆ ದೇಹವೇ ಭಾರವಾಗ್ತಾ ಇದೆ. ಕಾಂಡವನ ದಹನ ಕಾರ್ಯದಲ್ಲಿ ದೇವೇಂದ್ರನೊಂದಿಗೆ ಹೋರಾಡಿ ಗೆಲ್ಲುವಂತ ಸಾಹಸ ಶಕ್ತಿ ನನ್ಗೆಲ್ಲಿತ್ತಣ್ಣ? ಜೊತೆಲಿದ್ದ ಕೃಷ್ಣನಿಂದ ಸಾಧ್ಯ ಆಯ್ತು. ಆತನ ಬೆಂಬಲ ಇಲ್ಲದಿದ್ರೆ ನಮಗೆ ರಾಜಲೋಕಕ್ಕೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡ್ತಿದ್ವಿ.
ಆ ಮಯ ನಿರ್ಮಿತವಾದಂತ ಸಭೆಯು ಲಭ್ಯ ಆಗ್ತಿತ್ತ? ಅಂತ ವೈಭವವಾದಂತ ಆ ಇಂದ್ರಪ್ರಸ್ಥ ರಾಜ್ಯವನ್ನು ಕಟ್ಲಿಕ್ಕೆ ಆಗ್ತಿತ್ತ? ಹಾಗೆ ಅದ್ರ ಜೊತೆಗೆ ರಾಜಸೂಯಾಗ ಕಾಲದಲ್ಲಿ ಆತನ ಸಲಹೆ ಬೆಂಬಲಗಳಿಲ್ಲದೆ ಇದ್ರೆ ಆ ಕಂಸ, ಜರಾಸಂಧ ಅಂತ ಆ ದುಷ್ಟ ದುರುಳರನ್ನ ನಾನು ಗೆಲ್ಲೋಕೆಲ್ಲ ಆಗ್ತಿತ್ತಣ್ಣ ಅಂತ ಹೇಳಿ ತನ್ನ ನಿಸ್ತೇಜವಾದಂತ ಶಕ್ತಿ ಇಲ್ಲದ ಹೀನರಾಗಿ ಎಲ್ಲವನ್ನು ನೆನ್ಸ್ಕೊತಾ ಇದ್ದಾನೆ ದುರ್ಯೋಧನ. ಇದು ಅರ್ಜುನ. ಮುಂದೆ ದ್ಯೂತ ನಡೆದಾಗ ದುರಾತ್ಮನಾದ ದುಶ್ಯಾಸನನ್ ಪತಿವ್ರತಿಯಾದಂತ ತಮ್ಮ ದ್ರೌಪದಿಯ ವಸ್ತ್ರಾಭರಣ ಮಾಡಿದಾಗ ಆ ಪರಮಾತ್ಮನು ಆಕೆಯ ಆರ್ತನಾದವನ್ನು ಕೇಳಿ ಅಕ್ಷಯ ವಸ್ತ್ರಗಳನ್ನ ಕೊಟ್ಟಂತ ಅವನು ಅಂತ ಆ ಸಮಯದಲ್ಲಿ ನಮಗೆ ಆ ರೀತಿ ಬಂದು ಆಪತ್ತು ರಕ್ಷಣೆ ಮಾಡಿದಂತ ಅವನಿಲ್ಲ ಈಗ. ಆಮೇಲೆ ದುರ್ನಾದ ದುರ್ಯೋಧನನು ದುರ್ವಾಸರ ಅಂದ್ರೆ ದುರ್ವಾಸ ಮಹರ್ಷಿಗಳ ಮೂಲಕ ನಮ್ಮನ್ನ ಶಾಪಕ್ಕೆ ಗುರಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಕುತಂತ್ರವನ್ನ ಮಾಡಿದಾಗ ಆಗ ಯಾವ ಪರಾತ್ಪರ ಮೂರ್ತಿಯು ಶೀಘ್ರವಾಗಿ ಪ್ರತ್ಯಕ್ಷವಾಗಿ ನಾವು ಉಂಡ ಮಿಕ್ಕ ಉಚ್ಚಿಷ್ಟ ಎಂಜಿಲ ಒಂದು ಅನ್ನದ ಹಗಳು ಅದನ್ನ ಸ್ವೀಕರಿಸಿ ತನ್ಮೂಲಕ ಆ ಋಷಿ ವೃಂದವನ್ನ ಮಾತ್ರ ಅಲ್ಲ 3 ಲೋಕಗಳನ್ನು ಸಂತೃಪ್ತಗೊಳಿಸಿ ತಣಿಸದ್ನಲ್ಲಣ್ಣ. ಅಂತ ತ್ರಿಲೋಕ ಶರಣ್ಯನಾದಂತ ದೇವರ ದೇವ ಆ ಕೃಪಾಶ್ರಯದಿಂದ, ಆ ಭಗವಂತನ ಕೃಪಾ ಆಶ್ರಯದಿಂದ ರಹಿತವಾದ ಮೇಲೆ ನಮ್ಗೆ ಇನ್ನಾರು ದಿಕ್ಕು ಅಂತ ಅಂತ ಅಳೋದಕ್ಕೆ ಹಣೆ ಕೆಚ್ಚಿ ದುಃಖ ಪಡ್ತಾ ಇದ್ದಾನೆ. ಈ ವಿಚಾರವನ್ನು ಹೇಳೋದಕ್ಕೆ ದುಃಖದಿಂದ ನಾನು ಸಾಕ್ಷಾತ್ ಶಂಕರನೊಂದಿಗೆ ಕಾದಾಡಿದಾಗ ಆ ಪರಮೇಶ್ವರನ ಜೊತೆಯಲ್ಲಿ ಯುದ್ಧ ಮಾಡೋದು ಅಂದ್ರೆ ಸಾಮಾನ್ಯ ಅಣ್ಣ. ಆ ಕೃಷ್ಣ ಪರಮಾತ್ಮನು ತನ್ನ ಆ ನಿಜ ತೇಜಸ್ಸನ್ನು ನನ್ನಲ್ಲಿ ಅವನ ತೇಜಸ್ಸನ್ನ ನನ್ನ ಜೊತೆಲಿ ಇಟ್ಟು ಮಹಾದೇವನನ್ನ ಮೆಚ್ಚಿ ನನಗೆ ಪಾಶುಪತಾಸ್ತ್ರವನ್ನ ದಯಪಾಲಿಸೋ ರೀತಿಯಲ್ಲಿ ಮಾಡಿದ. ಕಾಲಿಕೆಯರೆಂಬ ಅದ್ಭುತ ದೈತ್ಯರ ಆ ದೇವತೆಗಳು ಅಜೇಯರಾಗಿದ್ದಾಗ ಅವರನ್ನ ಗಾಂಡೀವ ಧನುರ್ಧಾರಿಯಾಗಿ ಜಯಿಸೋದಕ್ಕೆ, ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳಿತುಕೊಳ್ಳೋದಕ್ಕೆ ಯಾವ ಭವ್ಯ ತೇಜಸ್ಸನ್ನು ನನ್ನ ದೇಹದಲ್ಲಿ ಇಟ್ಟಿದ್ದಾಣ ಅಂತ ಕೃಷ್ಣಸ್ವಾಮಿ ಇಂದು ನಮ್ಮನ್ನ ಕೈ ಬಿಟ್ಟು ಹೋದ. ಉತ್ತರ ಗೋಗ್ರಾಣದಲ್ಲಿ ಏಕಾಕಿಯಾಗಿ ಕೌರವರ ಮಹಾ ಸೈನ್ಯವನ್ನೇ ಎದುರಿಸಿದೆ ನಾನೊಬ್ಬನೇ ಅಂತ ನಾನು ಅನ್ಕೊಂಡಿದ್ದೆ. ಅದಾದ್ಮೇಲೆ ಮಹಾ ಭೀಕರವಾದಂತ ಕುರುಕ್ಷೇತ್ರ ರಣರಂಗದಲ್ಲಿ ಆತನ ತೇಜೋಬಲವಿಲ್ಲದಿದ್ರೆ ನಾನು ಅಂದ್ರೆ ನೋಡಿ ನೆನ್ಕೋತಾ ಇದ್ದಾನೆ ಈಗ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನ ಎದುರಿಸಕ್ಕಾಗ್ತಿತ್ತಣ್ಣ. ನನ್ನ ಗುರುಗಳಾದ ದ್ರೋಣಾಚಾರ್ಯರನ್ನು ಎಲ್ಲಿ ಎದುರಿಸಕ್ಕಾಗ್ತಾ ಇತ್ತು? ಇನ್ನು ಕರ್ಣನ ಮುಂದೆ ನಾನು ಯಾವ ಲೆಕ್ಕ? ಆ ಶಲ್ಯ ಅಂತ ಸೂರ ನನ್ನ ಎದುರುಗಡೆ, ಆ ಕೃಪ ಅಶ್ವತ್ಥಾಮ ಮಹಾವೀರರನ್ನು ನಾನು ಹೇಗೆ ಜಯಿಸೋಕಾಗ್ತಿತ್ತಣ್ಣ? ಆ ನರಸಿಂಹ ಸ್ವಾಮಿಯ ಕೃಪಾಪಾತ್ರನಾದಂತ ಆ ಪ್ರಹ್ಲಾದ ಕುಮಾರನನ್ನ ದೈತ್ಯ ಹಿರಣ್ಯನ ಆಜ್ಞೆಯಿಂದ ಪ್ರಯೋಗಿಸಲ್ಪಟ್ಟ ಯಾವ ಶಸ್ತ್ರವಾಗ್ಲಿ ನೆನ್ಸ್ಕೊತಾ ಇದ್ದಾನೆ. ಹಿಂದೆ ಆ ಹಿರಣ್ಯ ಕಶ್ಯಪು ಎಷ್ಟೇ ಶಿಕ್ಷೆ ಕೊಟ್ಟರು ಕೂಡ ಪ್ರಹ್ಲಾದನಿಗೆ ಯಾವುದ ಒಂದು ಕಿಂಚಿತ್ ಆಗ್ಲಿಲ್ಲ. ಶಸ್ತ್ರದಿಂದ ಆಗ್ಲಿ ಆ ಮೃತ್ಯು ಸಾಧಕಗಳ ಏನೇನ್ ತೊಂದರೆ ಕೊಟ್ಟರು ಕೂಡ ಆ ಪ್ರಹ್ಲಾದನ ಒಂದು ರೋಮ ಕುಂಕದ ಹಾಗೆ ಕಾಪಾಡ್ನಲ್ಲಣ್ಣ. ಹಾಗೆ ನಮ್ಮನ್ನ ಕಾಪಾಡದಂತವನು. ಆ ದಾರುಣವಾದ ಆ ಭಾರತ ಯುದ್ಧ ಸಂಗ್ರಾಮದಲ್ಲಿ ಅತಿರಥ ಮಹಾರಥರು ಪ್ರಯೋಗಿಸಿದ ಮಹಾ ಅಸ್ತ್ರಗಳು ಒಂದೂ ನನ್ನ ಬಳಿ ಬರೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಣ್ಣ. ಅಂದ್ರೆ ಯಾರು ಅಷ್ಟೊಂದು ಆ ಯುದ್ಧ ಕೌಶಲತೆಯಲ್ಲಿ ಮಾಡ್ದ ಒಂದು ಬಾಣದ ಏಟು ನನಗೆ ಬೀಳದ ಹಾಗೆ ನನ್ನನ್ನು ರಕ್ಷಣೆ ಮಾಡಿದ್ನಲ್ಲಣ್ಣ. ನೋಡಿ ಎಲ್ಲ ಯಾವಾಗ ನೆನಪಾಗುತ್ತೆ ಅನ್ನೋದಕ್ಕೆ ನೋಡಿ, ಒಂದು ಸ್ಪರ್ಶದಕ್ಕೂ ಕೂಡ ನನ್ಗೆ ಅಂತ ಮಹಾ ಮಹಿಮನಾದಂತ ಆ ಕೃಷ್ಣ ನಮ್ಮನ್ನ ಬಿಟ್ಟು ಹೊರಟೋದಣ್ಣ. ಆ ಮಹಾಪ್ರಭುವಿನ ಅಗಾಧ ತೇಜೋಬಲವೇ ಕಾರಣವಾಗಿತ್ತು. ನಾನು ಯುದ್ಧ ಕಾರ್ಯವೆಲ್ಲ ಮುಗಿದ ನಂತರ ರಥವನ್ನು ಬಿಟ್ಟು ಇಳಿದಾಗ, ಅಂದ್ರೆ ನನ್ನ ಅಹಂಕಾರದಿಂದ ಮೊದಲು ನೀನ್ ಇಳಿ ಅಂತ ಹೇಳಿದಾಗ ಆ ಮಹಾಮಹಿಮ ಮೊದಲು ನನ್ನನ್ನ ರಥದಿಂದ ಕೆಳಗೆ ಇಟ್ಟು ಆ ಭಗವಂತ ಕೆಳಗಡೆ ಇಳಿದ ತಕ್ಷಣನೇ ಅದು ಭಸ್ಮ ಆಗೋಯ್ತಣ್ಣ. ಆ ಮಹಾ ತಪಸ್ವಿಗಳು ಸಾಧುವರಿಯರು ಮೋಕ್ಷಾಕಾಂಕ್ಷಿಗಳಾದ ಯಾವ ಪುರಾಣ ಪುರುಷರನ್ನು ಆರಾಧಿಸುವರೋ ಅಂತ ಮಹಾಮಹಿಮನನ್ನು ನಾನು ನನ್ನ ಸಾರಥಿ
ಪ್ರಾರ್ಥಿಯಾಗಿ ಇಟ್ಕೊಂಡಿದ್ನಲ್ಲಣ್ಣ, ನಾನು ಹೇಳ್ದ ಕೇಳು ಅಂತ. ಆತನ ಪಾದಗಳಿಗೆ ಅಗಾಧ ಅಪಚಾರ ಮಾಡಿದೆ. ನನ್ನಂತಹ ದುರ್ದೈವಿ ಯಾರು? ಆತನ ಸ್ಥಾನಮಾನಗಳಿಗೆ ಸ್ವಲ್ಪವೂ ಗೌರವವನ್ನ ಕೊಡದೆ ಅಂತ ನನ್ನ ಪ್ರಾರ್ಥನೆಯನ್ನು ನಾನು ಏನ್ ಹೇಳ್ತೀನೋ ಆ ರೀತಿನಲ್ಲಿ ಎಲ್ಲವನ್ನು ನಾನು ಹೇಳ್ದಾಗೆ ನಡ್ಕೊಂಡಲ್ಲಣ್ಣ ಅಂತ ಆ ಪರಮವಾದ ಚರವಾದಂತ ಸ್ವಾಮಿಯು ನಡೆಸ್ಕೊಟ್ಟು, ಅಂದ್ರೆ ಯುದ್ಧರಂಗದಲ್ಲಿ ಕುದುರೆಗಳಿಗೆ ಮೈಯುಜ್ಜದನ್ನ ನಾನು ಕಣ್ಣಾರೆ ಕಂಡನಲ್ಲಣ್ಣ ಅಂತ. ಎಲ್ಲದಕ್ಕೂ ರೆಡಿ ಇದ್ದಂತ ನೀರು ಕುಡಿಸಿ ಆ ಕುದುರೆಗಳಿಗೆ ಆಧರಿಸಿ ನನ್ನನ್ನು ಪಾರ್ಥ, ಪ್ರಿಯ, ಮಿತ್ರ, ಅರ್ಜುನ ಅಂತ ಪರಮ ವಿಶ್ವಾಸದಿಂದ ಸಂಬೋಧಿಸ್ತಾ ಇದ್ದ. ನನ್ನನ್ನು ಸರ್ವ ವಿಧದಿಂದಲೂ ಕಾಪಾಡಿದ್ನಲ್ಲಣ್ಣ. ಅಂತಹ ಪರಮ ಬಂಧುವನ್ನು ಇಂದು ನಾವು ಕಳ್ಕೊಂಡ್ವಿ, ಪರದೇಶಿಗಳಾದ್ವಿ ಅಣ್ಣ ಅಂತ ಹೇಳಿ ಆತನ ಬೆಂಬಲವಿಲ್ಲದ ನನ್ನ ಬಾಳ್ವೆ ಇಂದು ಪ್ರಾಣವಿಲ್ಲದ ದೇಹದಂತಾಗಿದ್ದೇನೆ. ಶವಸ್ವರೂಪವಾಯ್ತು ಅಣ್ಣ. ನಾನೀಗ ಬರೀ ಶವ ಅಷ್ಟೇ. ಕೃಷ್ಣನು ನನ್ನನ್ನು ಆಗಲಿ ಪರಂಧಾಮಕ್ಕೆ ಹೊರಟೋದ್ಮೇಲೆ ಅನಾಥರು, ಅಸಹಾಯಕರು ಆದ ಆತನ ಭಾರ್ಯಾ ಜನರನ್ನು ನೋಡಿ. ಈಗ ಇದು ಇಲ್ಲೊಂದು ಸಂದರ್ಭ ಬರುತ್ತೆ. ಇದೊಂದು ಕೃಷ್ಣನ ಅಂತ್ಯದ ಇದರಲ್ಲಿ ಎನ್ನುವಂತದ್ರಲ್ಲಿ ತುಂಬಾ ಸ್ವಾರಸ್ಯ ಕೊಟ್ಟಿದೆ. ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಕೃಷ್ಣ ಪರಮಾತ್ಮ ಹೋದ ಮೇಲೆ ಅವರ ಅಷ್ಟಮೈಜಿಯರನ್ನ, ಭಾರ್ಯರನ್ನ ಕರ್ಕೊಂಡು ವಾಪಸ್ಸು ದ್ವಾರಕೆಗೆ ಆ ಪ್ರಭಾ ಕ್ಷೇತ್ರದಿಂದ ಇವರ ದೇಹ ತ್ಯಾಗ ಎಲ್ಲ ಆಗಿ ಆದ್ಮೇಲೆ ಅವ್ರನ್ನ ಕರ್ಕೊಂಡು ರಕ್ಷಣೆ ಮಾಡಿ ದ್ವಾರಕೆಗೆ ಬಿಡೋದಕ್ಕೆ ಅಂತ ಕರ್ಕೊಂಡು ಬರ್ತಾ ಇದ್ದೆ. ಆಗ ಬರುವಾಗ ಕೆಲವು ಗೋಪಾಲಕರು ಅಣ್ಣ, ನಾನು ಅದೇ ಗಾಂಡಿ ವಧನಸನ್ನ ಬತ್ತಳಿಕೆಗೆ ನನ್ನ ಎತ್ತೋಲಿಕ್ಕಾಗ್ಲಿಲ್ಲ. ಆ ಯಾವ ಗೋಪಾಲಕರನ್ನ ಎದುರಿಸ್ಲಿಕ್ಕಾಗ್ಲಿಲ್ಲ. ಅವರಿಂದ ಅವಮಾನಿತನಾಗಿದೆ ಅಣ್ಣ ನಾನು. ಅಂದ್ರೆ ನನ್ಗೆ ಆ ಒಂದು ಸಣ್ಣ ಶಕ್ತಿಯೂ ನನ್ನಲ್ಲಿಲ್ಲ. ನಾನು ಏನೇನ್ ಮಾಡ್ತಾ ಇದ್ದೆ ಎಲ್ಲದಕ್ಕೂ ಶಕ್ತಿ ತುಂಬಿದಂತವನು ಆ ಕೃಷ್ಣ ಅಣ್ಣ. ಅವರಿಂದ ಅಂದ್ರೆ ನಾನು ಆ ಗೊಲ್ಲರ ಹುಡುಗರ ಕೈನಲ್ಲಿ ನಾನು ಸೋತೆ. ನಾನು ರಕ್ಷಣೆ ಕೊಡ್ಲಿಕ್ಕಾಗ್ಲಿಲ್ಲ ಕೃಷ್ಣ ಪರಮಾತ್ಮನ ಆ ಬಾಹ್ಯರಿಗೆ. ಅಂತ ಸಹಾಯವಿಲ್ಲದ ನಮ್ಮ ಇತರ ಸಹಾಯ ಸಂಪತ್ತುಗಳೆಲ್ಲವೂ ಬೂದಿಯಲ್ಲಿ ಮಾಡಿದ ಹೋಮದಂತೆ ನಾನು ಅವನಿಗೆ ಕೃಷ್ಣನಿಗೆ ಒಂದು ಸಣ್ಣ ಒಂದು ಸಹಾಯ ಮಾಡ್ಲಿಕ್ಕೂ ನನ್ನಿಂದ ಏನು ಆಗ್ಲಿಲ್ವಲ್ಲಣ್ಣ. ಅದೇ ಎಂತ ಎಲ್ಲ ನಿರರ್ಥಕ ಆಗೋಯ್ತು. ನನ್ನ ಶಕ್ತಿ ಎಲ್ಲವೂ ಕೂಡ ಎಷ್ಟು ಹೇಳಿ ಏನ್ ಪ್ರಯೋಜನ. ನಮ್ಮ ಇಹಲೋಕ ಬಾಳ್ವೆಯು ಆ ಶ್ರೀಕೃಷ್ಣ ಸ್ವಾಮಿಯ ಪರಂಧಾಮಕ್ಕೆ ತೆರಳಿದ ಅಂದ್ರೆ ಅಂತ್ಯ ಆಯ್ತು. ದ್ವಾರಕೆಯಲ್ಲಿದ್ದ ಯಾದವರ ಯೋಗಕ್ಷೇಮವನ್ನು ಕೇಳಿದೆಯಲ್ಲ, ಅದೇ ವಿಚಾರದಲ್ಲಿ ಅದೊಂದು ಪಾಯಿಂಟ್ ಹೇಳಿದ್ದ. ಅವರೆಲ್ಲ ಹೇಗಿದ್ದಾರೆ ಅಂತ ಬೇರೆಯವರು. ಅದನ್ನೇ ಹೇಳ್ತೇನೆ ಕೇಳು. ಒಂದು ದಿನ ಯಾದವರೆಲ್ಲರೂ ಏನೋ ಒಂದು ಉತ್ಸವ ನಿಮಿತ್ತ ಸಮುದ್ರದಲ್ಲಿ, ಇದು ಕೊನೆಯಲ್ಲಿ ಬರುತ್ತೆ, ಇದು ಸವಿಸ್ತಾರವಾಗಿ ಹೇಳೋಣ. ಇಲ್ಲಿ ಅಣ್ಣನಿಗೆ ಹೇಳ್ತಾ ಇದ್ದಾನೆ ಅಲ್ಲಿ ನಡೆದಂತ ಘಟನೆಗಳನ್ನ ಚುಟುಕಾಗಿ. ಯಾವುದೋ ಒಂದು ಒಂದು ಘಟನೆಯಿಂದ ಸಮುದ್ರದಡಿಯಲ್ಲಿ ಕಲಿತು ಹಬ್ಬ ಮಾಡ್ಬೇಕು ಅಂತ ಎಲ್ರೂ ಅಲ್ಲಿಗೆ ಮನಬಂದಂತೆ ತಿಂದು ಮೈಮರೆತು ಕಂಠಪೂರ್ತಿ ಮದ್ಯಪಾನ ಮಾಡಿ ಪ್ರಜ್ಞಾಶೂನ್ಯರಾಗಿ ಪರಸ್ಪರ ಮುಷ್ಟಿ ಯುದ್ಧದಿಂದ ಪ್ರಾರಂಭವಾದಂತಹದ್ದು ಸರಸವಾಗಿ ಶುರುವಾದಂತ ಜಗಳ ಹೊಡೆದಾಟವಾಗಿ ಕೊನೆಗೆ ಎಲ್ಲರೂ ಪರಿಪೂರ್ಣವಾಗಿ ನಾಶವಾಗೋದ್ರು. ಅವರ ಆ ಸಂಪೂರ್ಣ ನಾಶಕ್ಕೆ ಆ ಮಾಯಾಮಾನುಷ ವಿಗ್ರಹವನ್ನು, ಲೀಲಾ ವಿನೋದವನ್ನು ಆದ ಆ ಕೃಷ್ಣನು ಒಬ್ಬ ಬ್ರಾಹ್ಮಣ ಶಾಪವನ್ನು ಕಾರಣವಾಗಿಟ್ಕೊಂಡು ಆ ಕಲ್ಪಿಸಿಟ್ಟ. ಅಂದ್ರೆ ತನ್ನ ವಂಶವನ್ನ ತಾನೇ ಅವನತಿಗೆ ತರುತ್ತೀನಿ ತಾನೇ ನಿರ್ಣಯ ಮಾಡ್ಕೊಂಡ. ಇಂದು ಅಸಂಖ್ಯಾತ ಆ ಯಾದವ ಬಳಗವೆಲ್ಲ ನಾಲ್ಕಾರಂದ್ರೆ ಒಬ್ಬರು ಉಳಿಲಿಲ್ಲ ಅಣ್ಣ. ಯಾರೋ ಕೆಲವು 4 ಜನ ಬಿಟ್ರೆ. ಆ ಶ್ರೀಕೃಷ್ಣನು ತಾನು ಭೂಲೋಕವನ್ನು ಬಿಟ್ಟು ತೆರಳುವಾಗ ಆ ಮಹಾಪ್ರಭುವಾದ ಆ ಯಾದವರನ್ನು ಪರಸ್ಪರ ಕಲಹದಿಂದ ನಿರ್ನಾಮವಾಗುವಂತೆ ಸಂಕಲ್ಪಿಸಿದ್ದ ಅಂತ ಕಾಣಿಸುತ್ತೆ. ಆ ಸಂಕಲ್ಪದ ಮಾತ್ರದಿಂದ ಇಂಥ ಪ್ರಮಾದ ಅಕಾರಣವಾಗಿ ನಡೆದೋಯ್ತು. ಇದೆಲ್ಲವನ್ನು ತಾನೇ ಜೊತೆ ನಿಲ್ಲಿದ್ದು ಕಂಡಂತ ಅರ್ಜುನ ಅಲ್ಲಿ ನಡೆದು ವಿವರವೆಲ್ಲನೂ ಒಪ್ಪಿಸ್ತಾ ಇದ್ದಾನೆ. ಆ ಮಹಾಸಾಗರದಲ್ಲಿ ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು, ತಿಮಿಂಗಲಗಳು ತಿನ್ನೋ ರೀತಿಯಲ್ಲಿ ಎಲ್ಲರೂ ಪರಸ್ಪರ ಹೊಡೆದಾಡಿ ಎಲ್ಲರೂ ಸತ್ತೋದ್ರು. ಹಾಗೆ ಸರ್ವ ಚೈತನ್ಯ ಮೂರ್ತಿಯಾದ ಭಗವಂತನು ಬಲಿಷ್ಠವಾದ ಯಾದವರಿಂದ ದುರ್ಲಭವಾದ ಇತರ ಹಲವು ಮಂದಿ ದುರುಳರನ್ನ ಕೊಲ್ಲಿಸಿ ಕೊನೆಯಲ್ಲಿ ಆ ಯಾದವರೇ ಪರಸ್ಪರ ಹೋರಾಡಿ ಸಾಯುವಂತೆ ಉಪಾಯ ಮಾಡಿ ಕಲ್ಪಿಸಿ ಒಟ್ಟಿನಲ್ಲಿ ಹಾಗೆ ಅಗಾಧವಾಗಿ
ಹೆಚ್ಚೋಗಿದ್ದ ಭೂಭಾರವನ್ನು ಇಳಿಸಿ ತನ್ನ ಅವತಾರವನ್ನು ಪೂರ್ಣಗೊಳಿಸಿಕೊಂಡು ಹೊರಟೋದ ಅಣ್ಣ. ಆತನು ನಮ್ಮೊಂದಿಗಿದ್ದ ವಿವಿಧ ಸಂದರ್ಭಗಳು, ಆತನು ಆಡುತ್ತಿದ್ದ ಪ್ರೇಮಪೂರ್ಣ ಮಾತುಗಳು ನನ್ನ ಸ್ಮರಣೆಯಿಂದ ಮರೆಯಾಗುವಂತೆ ಇಲ್ಲ. ಅವನು ಹೇಳಿದಂತ ಒಂದೊಂದು ಮಾತು, ಅವನ ಜೊತೆಲಿದ್ದ ಪ್ರತಿಯೊಂದು ಗಳಿಗೆ ಎಲ್ಲವೂ ಕೂಡ ನನ್ನನ್ನ ಹಿಂಸೆ ಮಾಡ್ತಾ ಇದೆ. ನಾನು ತುಂಬಾ ನೋವು ಅನುಭವಿಸ್ತಾ ಇದ್ದೇನೆ. ನಾವು ದುರ್ದೈವಿಗಳು ಅಣ್ಣ, ನಿಜವಾಗಿಯೂ ದುರ್ದೈವಿಗಳು. ಆತನ ಪಾದಾಶ್ರಯವನ್ನ ಕಳ್ಕೊಂಡು, ಅವನ ಆಶ್ರಯ ಇಲ್ಲ ಇನ್ನು ಮೇಲೆ ನಮಗೆ, ಪರದೇಶಿಗಳಾಗೋದು ಅಣ್ಣ ಅಂತ ಹೇಳಿ ನಿಟ್ಟುಸಿರು ಬಿಟ್ಟು ಅಗಾಧ ದುಃಖಭರಿತನಾಗ್ತಾನೆ. ಶ್ರೀಕೃಷ್ಣನ ನಿರ್ಯಾಣ ವಿಚಾರವನ್ನು ತಿಳಿದ ಮಿಕ್ಕ ಪಾಂಡವರು, ಬಂಧುಗಳು, ಕುಂತಿದೇವಿ, ದ್ರೌಪದಿ, ಸೌಭದ್ರ, ಉತ್ತರ ಎಲ್ರೂ ಕೂಡ ಆ ಸ್ತ್ರೀ ಜನರು ಅಗಾಧವಾದ ಅಂದ್ರೆ ವ್ಯಥೆ ಪಡ್ತಾರೆ. ಯಾಕೆಂದ್ರೆ ನಮ್ಮ ಉಪಕಾರವನ್ನು ಪಡೆದಿದ್ದಂತ ಅಂತ ಶ್ರೇಷ್ಠವಾದ ಶ್ರೀಕೃಷ್ಣ ಪರಮಾತ್ಮನೇ ಈ ಜೀವವನ್ನ ತ್ಯಜಿಸಿ ಹೊರಟೋದ ಅಂದ್ಮೇಲೆ ಎಷ್ಟು ದುಃಖ ಆಗಿರ್ಬೋದು ಅನ್ನೋದನ್ನ ನಾವೇ ಮಾಡ್ಬೇಕು. ಎಲ್ಲರೂ ಕಂಗೆಟ್ಟೋದ್ರು ಆ ಸಮಾಚಾರವನ್ನ ತಿಳಿದ ಮೇಲೆ. ಧರ್ಮರಾಜನು ಎಲ್ಲರಂತೆ ಅಗಾಧ ವ್ಯಸನಾದಿಗಳನ್ನಾಗಿದ್ರೂ ಕೂಡ ಹೇಗೋ ಸಮಾಧಾನ ಮಾಡಿಕೊಂಡು ಅವ್ರಿಗೆ ಬೇರೆಯವರೆಲ್ಲರೂ ದುಃಖ ಪಡೆದ ರೀತಿಯಲ್ಲಿ ಸ್ವಲ್ಪ ಸಾವಕಾಶದಿಂದ ಅವರೆಲ್ಲರನ್ನು ಕೂಡ ಸಮಾಧಾನ ಪಡಿಸೋ ರೀತಿನಲ್ಲಿ ಮಾತಾಡ್ತಾನೆ. ಇದಾದ ಮೇಲೆ ತಾನು ಒಂದು ನಿರ್ಧಾರವನ್ನು ತಗೊಂಡ್ಬಿಡ್ತಾನೆ. ಏನೋ ಇನ್ನು ನಾವು ಇರಬಾರ್ದು ಆ ಭಗವಂತ ಹೋದ ಮೇಲೆ ಅಂತ ಹೇಳಿ ಪರೀಕ್ಷಿತ್ ರಾಜನಿಗೆ ಪಟ್ಟಾಭಿಷೇಕವನ್ನ ಮಾಡಿ ಆ ಮರಿಮಗನಿಗೆ ತಮ್ಮ ಹಿರಿಯರ ಮಾರ್ಗವನ್ನು ಅನುಸರಿಸಿ, ತಮ್ಮ ಹಿರಿಯರು ಅಂದ್ರೆ ಎಲ್ರು ಹೋದ್ರಲ್ಲ ಅಂತ್ಯ, ಸ್ವರ್ಗಾರೋಹಣ, ಎಲ್ರು ಕೂಡ ಆ ಮಾರ್ಗವನ್ನು ಅನುಸರಿಸಿ ಹಿಮಾಲಯ ಪರ್ವತಕ್ಕೆ ಕೊಟ್ಟೋಗ್ತಾರೆ. ಅಲ್ಲಿ ಪಾಂಡವರೆಲ್ಲರೂ ಕೂಡ ನಿರ್ಯಾಣ ಆಗ್ತಾರೆ. ಭೀಷ್ಮರ ನಿರ್ಯಾಣ ಆಯ್ತು, ಕೃಷ್ಣ ಪರಮಾತ್ಮನ ನಿರ್ಯಾಣ ಆಯ್ತು. ತುಂಬಾ ಸ್ವಾರಸ್ಯವಾದ ವಿಚಾರ. ಅದನ್ನ ನಾಳೆ ಮುಂದುವರ್ಸೋಣ ಅಂತೇಳಿ ಇವತ್ತಿನ ವಿಚಾರವನ್ನು ಮುಕ್ತಾಯ ಮಾಡೋಣ. ಹರೇ ಶ್ರೀನಿವಾಸ.